ಈ ಮುಂದೆ 2.5 ವರ್ಷ ಯಾವೆಲ್ಲ ವಿಚಾರಗಳ ಕಡೆ ಗಮನ ಕೊಡಬೇಕು ಅಂತ ಹೇಳಿದ್ರೆ ಸ್ಪೈನಲ್ ಕಾರ್ಡ್. ಆ ಮಾಯಾ ಜಿಂಕೆ ಅಂದರೆ ಆ ಕೃಷ್ಣ ಮೃಗವನ್ನು ಕೊಂದಂಥ ಜಾಗ ಇದೇ ಸ್ಥಳ ಆಗಿರೋದ್ರಿಂದ ಕಿಡ್ನಿ ಸ್ಟೋನ್ಸ್ ಇರಬಹುದು, ಲಿವರಿಗೆ ಸಂಬಂಧಪಟ್ಟಂಗೆ ತೊಂದರೆಗಳಿರಬಹುದು. ಬ್ರಾಹ್ಮಿ ನದಿ ಉಗಮವಾಗ್ತಿರುವಂತಹ ವಸಿಷ್ಠರ ಆಶ್ರಮ ಈಗೇನಾಗಿದೆ ಗೊತ್ತಾ? ಆ ಥರ ತೊಂದರೆಗಳನ್ನು ನೀವು ಗಮನಿಸಿದ ಪಕ್ಷದಲ್ಲಿ ಇದು ಮೇಯ್ನು ನಿಮಗೆ ವ್ಯವಹಾರದಲ್ಲಿ ಮುಗ್ಗಟ್ಟಿದ್ರೆ ಶನಿಯ ಸಮಸ್ಯೆಯಿಂದ ತೊಂದರೆ ಆಗ್ತಕ್ಕಂಥದ್ದು ಯಾವುದೇ ಇದ್ದರೂ ಅದಕ್ಕೆ ಇಲ್ಲಿ ಒಳ್ಳೆಯದಾಗ್ತದೆ. ಇದು ನಮ್ಮ ರಾಜ್ಯದ ಒಂದು ಗುಪ್ತ ನಿಧಿ ಅಂತ ಹೇಳಿದ್ರೆ ಉತ್ಪ್ರೇಕ್ಷೆ ಆಗೋದಿಲ್ಲ. ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ನಿಮಗೆ ಗಮನವಿರಲಿ. ಕಾಲೇಜಿಗೆ ಸ್ಕೂಲಿಗೆ ಹೋಗ್ತಾ ಇರ್ತಕ್ಕಂಥ ಮಕ್ಕಳಾದರೆ ಅವರ ವಿದ್ಯಾಭ್ಯಾಸದ ಬಗ್ಗೆ. ಹಾಗೆಯೇ ಇಲ್ಲಿ ತೀರ್ಥ ಹಿಡ್ಕೊಂಡೋಗಿ 21 ದಿನ ಓದುವ ಮಕ್ಕಳಿಗೆ ಕೊಟ್ಟರೆ ಅವರ ಬುದ್ಧಿ ಚುರುಕಾಗ್ತದೆ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳಿ ಆ ಮೊಬೈಲ್ನ ತೆಗೆದು ನೀರೊಳಗಡೆ ಇಟ್ಟೆ. ಸಾಮಾನ್ಯವಾಗಿ ನಾನು ಹತ್ರ ಶೂಟ್ ಮಾಡಿದ್ದೀನಿ. ತಕ್ಷಣ ಫೋನ್ ಆಮೇಲೆ ವರ್ಕಿಂಗೇ ಇಲ್ಲ. ಅವತ್ತಿನ ರಾತ್ರಿ ನನಗೆ ಒಂದು ಬಸ್ಸು ಕೂಡ ಸಿಗಲಿಲ್ಲ. ಅವ್ರಿಗೆ ಫೋನ್ ಮಾಡೋದಕ್ಕೆ ನನ್ನ ಹತ್ರ ಔಟ್ ಗೋಯಿಂಗೇ ಇಲ್ಲ. ಅಲ್ಲೇ ನಮಸ್ಕಾರ ಮಾಡ್ಕೊಂಡು ಶನೇಶ್ವರಂಗೆ ನೋಡ್ತಾ ಇದ್ದೆ. ಹಿಂದುಗಡೆಯಿಂದ ನನಗೊಂದು ವಾಯ್ಸ್ ಕೇಳಿಸ್ತಾ, ಅರುಣ್ ಸರ್ ಅಂದ್ಬಿಟ್ಟು ಅಂತ. ಸರಿ, ಆಮೇಲೆ ನಮಗೊಂದು ವಿಚಾರ ಬಂತು. ಅದೇನೆಂದರೆ ಆ ಕ್ಷೇತ್ರಕ್ಕೆ ಬರೋದಕ್ಕೆ ಮುಂಚೆ ಅಮ್ಮನ ದರ್ಶನ ಮುಗಿಸ್ಕೊಂಡು ಆಶ್ರಮಕ್ಕೆ ಹೋಗೋಣ ಅಂತ ಗೌರಿಗದ್ದೆಗೆ ಹೋಗಿ ನೋಡ್ತೀನಿ. ನನ್ನ ದುರಾದೃಷ್ಟ ಸಮಸ್ತ ನನ್ನ ವಾಹಿನಿಯ ವೀಕ್ಷಕ ಬಂಧು ಮಿತ್ರರೆಲ್ಲರಿಗೂ ಈ ನಿಮ್ಮ ಅರುಣ್ ಹರಿಹರನ್ ಮಾಡುವಂತಹ ವಿನಯಪೂರ್ವಕವಾದಂತಹ ನಮಸ್ಕಾರಗಳು. ಕಳೆದ ಸಂಚಿಕೆಯಲ್ಲಿ 12 ರಾಶಿಗಳಲ್ಲಿ ಶನಿಯ ಒಂದು ಸಂಚಾರದಿಂದ ಪ್ರಬಲವಾಗಿ ಪರಿಣಾಮಕ್ಕೆ ಒಳಗಾದಂತಹ 6 ರಾಶಿಗಳ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಅದರಲ್ಲೂ ಪ್ರತ್ಯೇಕವಾಗಿ 3 ರಾಶಿಗಳ ಬಗ್ಗೆ ಪರಿಹಾರನೂ ನಾನು ನಿಮಗೆ ಸೂಚಿಸಿಕೊಟ್ಟಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ಉಳಿದಿರ್ತಕ್ಕಂತಹ ಇನ್ನು 3 ರಾಶಿಗಳು. ಸಿಂಹ ರಾಶಿಯವರಿಗೆ ಅಷ್ಟಮ ಶನಿ ಪ್ರಾರಂಭವಾಗುತ್ತೆ, ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಪ್ರಾರಂಭವಾಗುತ್ತೆ, ಧನುರಾಶಿಯವರಿಗೆ ಸಾರ್ಧ ಅಷ್ಟಮ ಪ್ರಾರಂಭವಾಗುತ್ತೆ. ಈ ರಾಶಿಗಳ ಕುರಿತು ಅದರ ಮಾಹಿತಿ ಹಾಗೂ ಪರಿಹಾರಗಳನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದರ ಜೊತೆಗೆ ಶನೀಶ್ವರನ ಮೂಲ ಕ್ಷೇತ್ರ ಆಗಿರುವಂತಹ ಪಾಂಡಿಚೇರಿಯ ತಿರುಳಾರ ಕ್ಷೇತ್ರಕ್ಕೆ ನಾವು ಹೋಗಿ ದರ್ಶನವನ್ನು ಮಾಡಿ ನಮಗೆ ಅಲ್ಲಿ ಸಿಗುವಂಥ ಒಂದು ಪುಣ್ಯ ಅಥವಾ ಒಂದು ಪರಿಹಾರ ಏನಿದೆಯಲ್ಲ, ಅದು ಈ ಒಂದು ಕ್ಷೇತ್ರಕ್ಕೆ ನಾವು ಹೋಗೋದ್ರಿಂದ 30 ಪಟ್ಟು ಹೆಚ್ಚಿನ ಪರಿಣಾಮಕಾರಿಯಾಗಿದೆ. ಇದು ನಮ್ಮ ರಾಜ್ಯದ ಒಂದು ಗುಪ್ತ ನಿಧಿ ಅಂತ ಹೇಳಿದ್ರೆ ಉತ್ಪ್ರೇಕ್ಷೆ ಆಗೋದಿಲ್ಲ. ಇದು ಯಾವ ಕ್ಷೇತ್ರ, ಇದು ಎಲ್ಲಿದೆ, ಈ ಕ್ಷೇತ್ರದ ಒಂದು ವೃತ್ತಾಂತವೆಲ್ಲವನ್ನು ನಾನು ನಿಮಗೆ ಇದೇ ಸಂಚಿಕೆಯಲ್ಲಿ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಉಳಿದಿರುವಂತಹ 3 ರಾಶಿಗಳ ಬಗ್ಗೆ ಮಾಹಿತಿ ಹಾಗೂ ಪರಿಹಾರವನ್ನು ಕೊಡೋದಕ್ಕೆ ಈಗ ನಿಮ್ಮ ಮುಂದೆ ಬರಲಿದ್ದಾರೆ ಶ್ರೀ ಲಕ್ಷ್ಮೀ ಭಟ್ ಅವರು. ಈಗ ಅಷ್ಟಮ ಶನಿ ಇದ್ದವರು, ಅರ್ಥಾತ್ ಈಗ ನೆಕ್ಸ್ಟ್ ಸಿಂಹಕ್ಕೆ ಅಷ್ಟಮ ಶನಿ ಶುರುವಾಗುತ್ತೆ. ಅವ್ರು ಏನು ಮಾಡಬೇಕು? ಹಾಗಿದ್ರೆ ಈ ಮುಂದೆ 2.5 ವರ್ಷ ಯಾವೆಲ್ಲ ವಿಚಾರಗಳ ಕಡೆ ಗಮನ ಕೊಡಬೇಕು ಅಂತ ಹೇಳಿದ್ರೆ ಸ್ಪೈನಲ್ ಕಾರ್ಡ್, ಬೆನ್ನು ಮೂಳೆಗೆ ಸಂಬಂಧಪಟ್ಟ ವಿಚಾರದಲ್ಲಿ ಅವರೆಲ್ಲರೂ ಹುಷಾರಾಗಿ ಇರಬೇಕು. ಜಾರಿ ಬೀಳ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಬಿದ್ದು ಬೆನ್ನಿಗೆ ಪೆಟ್ಟು ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಸಿಂಹರಾಶಿಯವರಿಗೆ ಜಾಸ್ತಿ ಇರುತ್ತೆ. ಹಾಗಂತ ಹೋಗಬಾರ್ದಾ ಮೇಡಮ್? ಹಾಗಲ್ಲ. ಜಾರುವಂತಹ ಜಾಗಗಳಲ್ಲಿ, ಈಗ ಬಚ್ಚಲು ಮನೆ ಇರಬಹುದು, ಮತ್ತೊಂದು ಕಡೆ ಇರಬಹುದು, ಬಚ್ಚಲು ಮನೆ ನಂತರದಲ್ಲಿ ಕಾಲಿಟ್ಟಂತಹ ಜಾಗಗಳಿರ್ಬೋದು, ಅವೆಲ್ಲವೂ ಆದಷ್ಟು ಡ್ರೈ ಆಗಿರೋ ಹಾಗೆ ನೋಡ್ಕೊಳ್ಳಿ. ಆದಷ್ಟು ನೀರು ನಿಲ್ಲದೇ ಇರೋ ರೀತಿಯಲ್ಲಿ ಮನೆಯಲ್ಲಿ ಫ್ಲೋರಲ್ಲಿ ಅದರ ಎಚ್ಚರಿಕೆಯನ್ನು ನೀವು ವಹಿಸಿ. ಬೆನ್ನಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನ ಏನಾದರೂ ಇದ್ದರೆ ನೀವು ವೈದ್ಯರನ್ನು ಆದಷ್ಟು ಬೇಗ ಸಂಪರ್ಕಿಸಿ ಅದನ್ನು ಪರಿಹಾರ ಮಾಡ್ಕೊಳ್ಳಿ. ನೀವು ಎಳ್ಳೆಣ್ಣೆಯನ್ನು ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ಶನಿಯ ದೋಷದಿಂದ ಪರಿಹಾರ ಮಾಡ್ಕೋಬಹುದು. ಜೊತೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಸಮಸ್ಯೆಗಳನ್ನು ಮುಂದಿನ 2.5 ವರ್ಷ ಸಿಂಹರಾಶಿಯವರು ಸ್ವಲ್ಪ ಸಫರ್ ಮಾಡ್ತಾರೆ. ನಾನು ಈ ಹಿಂದೆ ಯಾವೆಲ್ಲ ಪರಿಹಾರ ಹೇಳಿದ್ದೆ ಅದನ್ನು 2.5 ವರ್ಷ ಮಾಡೋದ್ರಿಂದ ನೀವು ಈ ಸಮಸ್ಯೆಗಳಿಂದ ಮುಕ್ತಿ ಪಡಿಬಹುದು. ಹಾಗಾಗಿ ನಾನು ಪರಿಹಾರಗಳನ್ನು ಹೋಮ ಹವನದ ಜೊತೆಗೆ ನೀವು ದಿನನಿತ್ಯ ಜೀವನದಲ್ಲಿ ಏನೆಲ್ಲ ಮಾಡ್ಕೋಬಹುದು, ಯಾರೆಲ್ಲ ಸೇವೆಯಿಂದ ನೀವು ಈ ಒಂದು ಪ್ರಭಾವವನ್ನು ಕಮ್ಮಿ ಮಾಡಬಹುದು, ನಕಾರಾತ್ಮಕ ಪ್ರಭಾವವನ್ನು ನಾನು ಪದೇ ಒತ್ತಿ ಹೇಳ್ತಾ ಇದ್ದೀನಿ. ಕಾರಣ ಇವೆಲ್ಲವನ್ನು ನಾವು ಮನೆಯಲ್ಲೇ ಮಾಡ್ಕೋಬಹುದು. ನಂತರದಲ್ಲಿ ಪಂಚಮ ಶನಿ. ನಿಮಗೆ ಹೇಳಿದೆ ಪಂಚಮ ಶನಿ ಅಂತ ಹೇಳಿದ್ರೆ ವೃಶ್ಚಿಕ ರಾಶಿಯವರಿಗೆ ಬರುತ್ತೆ. ಅವರಿಗೆ ಹೊಟ್ಟೆಗೆ ಸಂಬಂಧಪಟ್ಟಂಗೆ ತೊಂದರೆಗಳು ಬರುವಂತಹ ಸಾಧ್ಯತೆಗಳಿದೆ. ಕಿಡ್ನಿ ಸ್ಟೋನ್ಸ್ ಇರಬಹುದು, ಲಿವರಿಗೆ ಸಂಬಂಧಪಟ್ಟಂಗೆ ತೊಂದರೆಗಳಿರಬಹುದು. ಇವೆಲ್ಲ ಚಿಕ್ಕ ಪುಟ್ಟ ತೊಂದರೆಗಳು ಬರುವಂಥ ಸಾಧ್ಯತೆಗಳಿದೆ. ಆ ಥರ ತೊಂದರೆಗಳನ್ನು ನೀವು ಗಮನಿಸಿದ ಪಕ್ಷದಲ್ಲಿ ನೀವು ವೈದ್ಯರನ್ನು ಸಂಪರ್ಕಿಸಬೇಕು. ಇದು ಹೆದರಿಸ್ತಾ ಇರೋದಲ್ಲ, ನೀವು ನಂಬಿದ ಪಕ್ಷದಲ್ಲಿ ಈ ಎಲ್ಲ ವಿಚಾರಗಳು ಹೀಗಾಗುತ್ತೆ, ಗಮನದಲ್ಲಿ ಇರಲಿ. ವೃಶ್ಚಿಕ ರಾಶಿಯವರಿಗೆ ಮುಂದಿನ 2.5 ವರ್ಷಗಳ ಕಾಲ ನಿಮ್ಮ ಸಂತಾನದ ಬಗ್ಗೆ, ಅಂದರೆ ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ನಿಮಗೆ ಗಮನವಿರಲಿ. ಕಾಲೇಜಿಗೆ ಸ್ಕೂಲಿಗೆ ಹೋಗ್ತಾ ಇರ್ತಕ್ಕಂಥ ಮಕ್ಕಳಾದರೆ ಅವರ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಗಮನ ಇರಲಿ. ಮಕ್ಕಳಲ್ಲಿ ಸೋಂಬೇರಿತನ ಹೆಚ್ಚಿಗೆ ಆಗಬಹುದು, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದನ್ನು ಸ್ವಲ್ಪ ನೀವು ಹತೋಟಿಗೆ ತಂದರೆ ಉತ್ತಮ. ನಂತರದಲ್ಲಿ ಧನುರಾಶಿಯವರಿಗೆ ಸಾರ್ಧ ಅಷ್ಟಮ ಅಂತ ಹೇಳ್ತಾರೆ. ಸಾರ್ಧ ಅಷ್ಟಮದ ಸಾಧ್ಯತೆಗಳೇನಾಗುತ್ತೆ ಅಂತ ಹೇಳಿದರೆ ಸಾಧಾರಣವಾಗಿ ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ 4 ಚಕ್ರದ ವಾಹನಗಳು ಪದೇ ತೊಂದರೆ ಕಾಣ್ತಕ್ಕಂಥದ್ದು, ಪದೇ ಕೆಟ್ಟು ಹೋಗೋದು, ಅಥವಾ ತಾಯಿಯ ಕಾಲು ನೋವು ಕಾಣಿಸ್ಕೊಳ್ತಕ್ಕಂಥದ್ದು, ತಾಯಿಗೆ ಮನೆ ಸೋರ್ತಕ್ಕಂಥದ್ದು, ಮನೆಯ ನಲ್ಲಿಗಳು ಸೋರ್ತಕ್ಕಂಥದ್ದು, ಇವೆಲ್ಲ ಈ ಸಂದರ್ಭದಲ್ಲಿ ಜಾಸ್ತಿ ಆಗುತ್ತೆ. ಮೇಡಮ್ ಹಾಗಂದ್ರೆ ನಲ್ಲಿ ಸೋರ್ಲೇಬಾರ್ದಾ?
ಆದರೆ ಈ ಥರ ಗ್ರಹಗಳ ಸಂಚಾರ ಇದ್ದಾಗ ಅಟ್ ಎ ಟೈಮ್ ಮನೆಯ 4-5 ನಲ್ಲಿಗಳು ಸೋರ್ತಕ್ಕಂಥದ್ದು, ಏಕಾಏಕಿ ಆ ಒಂದು ರಾಶಿಯ ಜಾತಕಸ್ಥನು ಆತನ ತಾಯಿಗೆ ಮಂಡಿ ನೋವು ಬರ್ತಕ್ಕಂಥದ್ದು, ತಾಯಿ ಇಲ್ಲದ ಪಕ್ಷದಲ್ಲಿ ಅಕ್ಕನಿಗೆ ಮಂಡಿ ನೋವು ಬರ್ತಕ್ಕಂಥದ್ದು. ನಾವೇನು ಮಾಡಬೇಕು ಹಾಗಿದ್ರೆ ಅನ್ನೋದಾದರೆ, ಎಳ್ಳೆಣ್ಣೆ ಅಭ್ಯಂಜನ ಎಲ್ಲರಿಗೂ ಕೂಡ ಕಡ್ಡಾಯ. ನಾನು ಈಗ ಯಾರಿಗೆಲ್ಲ ಹೇಳ್ತಿದ್ದೀನಿ ಅವರಿಗೆಲ್ಲ ಅದರ ಜೊತೆಗೆ ತಂದೆ ತಾಯಿಯರ ಸೇವೆ ಮಾಡೋದ್ರ ಜೊತೆಗೆ ತಾಯಿಯ ಮಂಡಿಗೆ ಸಂಬಂಧಪಟ್ಟಂಗೆ ತುಪ್ಪದ ದಾನವನ್ನು ಮಾಡೋದು ಶ್ರೇಷ್ಠ. ನಿಮ್ಮ ತಾಯಿಗೆ ಮಂಡಿ ನೋವೇನಾದರೂ ನಂತರದಲ್ಲಿ ಶುರುವಾದರೆ ತುಪ್ಪನ ಮುಟ್ಟಿಸ್ಬಿಟ್ಟು ನಿಮ್ಮ ತಾಯಿ ಕೈಗೆ ಯಾವುದಾದ್ರು ದೇವಸ್ಥಾನಕ್ಕೆ ಅಥವಾ ಯಾರು ಉಪಯೋಗಿಸ್ಕೊಳ್ತಕ್ಕಂಥವ್ರಿಗೆ ನೀವು ಅದನ್ನು ಕೊಡೋದ್ರಿಂದ ಕೂಡ ತಿಂದವ್ರಿಗೆ ಯಾವುದೇ ರೀತಿಯಾದಂಥ ಎಫೆಕ್ಟ್ಗಳಾಗೋಲ್ಲ, ಆದರೆ ಇವರಿಗೆ ಆ ಪರಿಹಾರ ಆಗುತ್ತೆ. ಆಮೇಲೆ ಯಾರಿಗೋ ಕೊಟ್ಬಿಟ್ವಿ ಇನ್ಯಾರೋ ಹಾಳಾಗಲಿ, ಖಂಡಿತ ಅಲ್ಲ. ಎಲ್ಲರೂ ಕೂಡ ಸರ್ವೇ ಜನಾಃ ಸುಖಿನೋ ಭವಂತು ಅಂತಕ್ಕಂಥದ್ದೇ ನಮ್ಮ ಮೂಲ ಮಂತ್ರ. ಹಾಗಾಗಿ ಎಲ್ಲ ವಿಚಾರಗಳನ್ನು, ಎಲ್ಲ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ನಾವು ಮಾಡಿರ್ತಕ್ಕಂತಹ ಕೆಟ್ಟ ಫಲಗಳ ಒಂದು ನಕಾರಾತ್ಮಕತೆಯ ಫಲವನ್ನು ಶನಿ ಪರಮಾತ್ಮ ಕೊಡುವಾಗ ಅದನ್ನು ಕಮ್ಮಿ ಮಾಡಿಕೊಳ್ಳಬಹುದು. ಜ್ಯೋತಿಷ್ಯ ಅಂತ ಹೇಳಿದರೆ ಬೆಳಕಿನ ವಿದ್ಯೆ. ಬೆಳಕು ನಮಗೆ ಯಾವಾಗ ಅವಶ್ಯಕತೆ ಇರುತ್ತೆ? ನಾವು ಕತ್ಲಲ್ಲಿದ್ದಾಗ. ನಾವು ಟಾರ್ಚ್ ಯೂಸ್ ಮಾಡ್ತೀವಿ ಕರೆಂಟ್ ಹೋದಾಗ. ಟಾರ್ಚ್ ಏನು ಮಾಡ್ತೀವಿ, ಬಟನ್ ಒತ್ತಿದ ಕೂಡಲೇ ಇಂತಿಷ್ಟು ದೂರ ಅಂತ ಹೇಳಿ ನಮಗದು ಬೆಳಕು ಕಾಣುತ್ತೆ, ಎಲ್ಲವೂ ಸ್ಪಷ್ಟ ಆಗುತ್ತೆ. ಇದು ಹಾಗೆ ಜ್ಯೋತಿಷ್ಯ ಅಂತಕ್ಕಂಥದ್ದು ಈ ರೀತಿ ಇದೆ. ಸೊ ಪರಿಹಾರವನ್ನು ಮಾಡ್ಕೊಳ್ಳಿ. ಇಲ್ಲಿ ಈ ಅಪ್ಸ್ಟೇರ್ಸ್ ಇದೆ, ಇಲ್ಲಿ ಈ ಡೌನ್ ಸ್ಟೇರ್ಸ್ ಇದೆ ಅಂತ ಹೇಳಿ ಬೆಳಕಿನ ವಿದ್ಯೆ ಹೇಳುತ್ತೆ. ಅದನ್ನೇ ಜ್ಯೋತಿಷ್ಯ ಅಂತ ಹೇಳಿ ಕರಿತೀವಿ. ಇದು ಹೆದರಿಸ್ತಕ್ಕಂಥ ವಿದ್ಯೆ ಖಂಡಿತ ಅಲ್ಲ, ಎಚ್ಚರಿಸ್ತಕ್ಕಂಥದ್ದು. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳಿ. ಶನಿ ಪರಮಾತ್ಮನ ಪ್ರಭಾವದ ತೀವ್ರತೆಯು ಕಮ್ಮಿ ಆಗೋದಕ್ಕೆ ಮನೆ ಮದ್ದಿನ ಹಾಗೆ ಸರಳವಾಗಿರುವಂತಹ ಪರಿಹಾರಗಳನ್ನ ತೋರಿಸ್ಕೊಟ್ಟಿದ್ದಕ್ಕೆ ಶ್ರೀ ಲಕ್ಷ್ಮೀ ಭಟ್ ಅವರಿಗೆ ಅನಂತ ಧನ್ಯವಾದಗಳು. ಗುರುಬಾಂಧವರೇ, ಹಾಗೆ ನಾನು ಶುರುನಲ್ಲಿ ಹೇಳಿದ್ದೆ, ತಿರುನಲ್ಲಾರು ಕ್ಷೇತ್ರಕ್ಕಿಂತ 30 ಪಟ್ಟು ಹೆಚ್ಚಿನ ಪರಿಣಾಮ ಈ ಒಂದು ಕ್ಷೇತ್ರಕ್ಕೆ ಹೋಗೋದ್ರಿಂದ ನಮಗೆ ಸಿಗುತ್ತೆ ಅಂದ್ಬಿಟ್ಟು ಅಂತ. ಆ ಕ್ಷೇತ್ರ ಯಾವುದು ಅಂತ ನಿಮಗೆ ಪರಿಚಯ ಮಾಡಿಸ್ಕೊಡೋಂಥ ಒಂದು ಸಮಯ ಬಂದಿದೆ. ಆದರೆ ಅದಕ್ಕೂ ಮುಂಚೆ ಅದೇ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಕಥೆಯ ಮುಖಾಂತರ ನಾನು ನಿಮಗೆ ಆ ಕ್ಷೇತ್ರವನ್ನು ಪರಿಚಯ ಮಾಡಿಕೊಡ್ತೀನಿ. ಮತ್ತು ಇನ್ನೇನಕ್ಕೆ ತಡ, ಲೆಟ್ಸ್ ಗೋ ಆನ್ ಅ ಡ್ರೈವ್ ಟು ಡಿವೈನ್ ವಿತ್ ಅರುಣ್ ಹರಿಹರನ್. ಶನೇಶ್ವರನು ತನ್ನ ಕರ್ತವ್ಯವನ್ನು ನಿರ್ವಹಿಸೋದರಲ್ಲಿ ಎತ್ತಿದ ಕೈ. ಆತ ಯಾರ ಮುಲಾಜಿಗೂ ಬೀಳೋನಲ್ಲ. ಹೀಗಾಗಿ ದೇವತೆಗಳಿಗೂ ಸಹ ಈತನ ಬಾಧೆಯಿಂದ ತಪ್ಪಿಸ್ಕೊಳ್ಳೋದಕ್ಕಾಗಲಿಲ್ಲ. ಹೀಗೆ ಈತನ ಬಾಧೆಗೆ ಒಳಗಾದವರಲ್ಲಿ ಜಗನ್ಮಾತೆಯಾದ ಶಿವನ ಅರ್ಧಾಂಗಿಯಾದ ಪಾರ್ವತಿ ದೇವಿಯೂ ಒಬ್ಬಳು. ಆಗ ದೇವತೆಗಳೆಲ್ಲ ಪಾರ್ವತಿಗೆ ಒಂದು ಸಲಹೆಯನ್ನು ಕೊಡ್ತಾರೆ. ತಾಯಿ, ನೀನು ಈ ಕೂಡಲೇ ಭೂಲೋಕಕ್ಕೆ ಹೋಗಿ ವ್ರತಾಚರಣೆಗಳನ್ನ ಆಚರಿಸಿ ಶನೇಶ್ವರನ ಕುರಿತು ತಪಸ್ಸು ಮಾಡು. ನಿನ್ನ ಅನುಷ್ಠಾನಕ್ಕೆ ಅವನು ಮೆಚ್ಚಿ ಅವನು ಪ್ರಸನ್ನನಾಗಿ ನಿನ್ನನ್ನು ಬಾಧೆಯಿಂದ ಹೊರಗೆ ತರ್ತಾನೆ ಅಂತ ಹೇಳ್ತಾರೆ. ಆಗ ನನಗೊಂದು ಯೋಚನೆ ಬಂತು, ಭೂಲೋಕಕ್ಕೆ ಯಾಕೆ ಪಾರ್ವತಿ ಬರಬೇಕಾಗತ್ತೆ ವ್ರತಾಚರಣೆ ಮಾಡೋಕ್ಕೆ? ಯಾಕೆ ಕೈಲಾಸದಲ್ಲಿ ಆಗಲ್ವಾ ಅಂತ. ನಾನು ಎಲ್ಲೋ ಒಂದು ಕಡೆ ಓದಿದ್ದೆ, ಹಾಗೆ ಗುರುಗಳು ಹೇಳಿರೋ ಮಾತನ್ನು ಸಹ ನಾನು ಕೇಳಿದ್ದೆ. ಈ ಭೂಲೋಕಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಇದನ್ನು ಕರ್ಮಭೂಮಿ ಅಂತ ಸಹ ಕರೀತಾರೆ. ಈ ಕರ್ಮಭೂಮಿಯಲ್ಲಿ ನಾವು ಮಾಡೋಂಥ ಕರ್ಮದ ಫಲವಾಗಿ ಪಾಪ ಪುಣ್ಯದ ಸಂಪಾದನೆನ ನಾವು ಮಾಡ್ತಾ ಹೋಗ್ತೀವಿ. ಆ ಕರ್ಮಾನುಸಾರವಾಗಿ ನಾವು ಆ ಪಾಪಕ್ಕೆ ಪುಣ್ಯಕ್ಕೆ ತಕ್ಕಂತೆ ಬೇಕಾದ ಲೋಕಗಳಿಗೆ ನಾವು ಹೋಗ್ತಿರ್ತೀವಿ. ಹೀಗಾಗಿ ಆಕೆ ಭೂಲೋಕಕ್ಕೆ ಬರ್ತಾಳೆ. ಬಂದಾಗ ಒಂದು ಸೂಕ್ತವಾದ ಸ್ಥಳ ಯಾವುದು ಕೂತು ತಪಸ್ಸನ್ನು ಮಾಡೋದಕ್ಕೆ ಅಂತ ಹುಡುಕ್ತಾ ಹೋದಾಗ ಆಕೆ ಕಣ್ಣಿಗೆ ಬೀಳುವಂಥದ್ದು ಈ ಜಾಗ. ಇದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಶ್ರೀ ಕ್ಷೇತ್ರ ಮೃಗವಧೆ. ರಾಮಾಯಣದಲ್ಲಿ ಶ್ರೀರಾಮಚಂದ್ರನು ಆ ಮಾಯಾ ಜಿಂಕೆಯನ್ನು ಕೊಲ್ತಾನೆ. ಈ ಕಥೆನ ನಾವು ಕೇಳಿರ್ತೀವಿ. ಆ ಮಾಯಾ ಜಿಂಕೆ ಅಂದರೆ ಆ ಕೃಷ್ಣ ಮೃಗವನ್ನು ಕೊಂದಂಥ ಜಾಗ ಇದೇ ಸ್ಥಳ ಆಗಿರೋದ್ರಿಂದ ಈ ಜಾಗಕ್ಕೆ ಮೃಗವಧೆ ಅಂತ ಹೆಸರು ಬಂದಿದೆ. ಮಾಯೆ, ಅಂಧಕಾರ, ದುಷ್ಟಶಕ್ತಿಗಳನ್ನೆಲ್ಲ ಒಂದು ಮಟ್ಟ ಹಾಕಿದಂಥ ಜಾಗ ಆಗಿರೋದ್ರಿಂದ ಇದೇ ಶ್ರೇಷ್ಠವಾದಂಥ ಸ್ಥಳ ಅಂತ ಪಾರ್ವತಿ ಈ ಜಾಗವನ್ನು ಆಯ್ಕೆ ಮಾಡ್ಕೊತಾಳೆ. ತನ್ನ ವ್ರತಾಚರಣೆ ಹಾಗೂ ತಪಸ್ಸನ್ನು ಶುರು ಮಾಡೋದಕ್ಕಿಂತ ಮುಂಚೆ ಗಣಪತಿಯ ಪ್ರಾರ್ಥನೆ ಮಾಡಬೇಕು ಅಂತ ಪಾರ್ವತಿ ತೀರ್ಮಾನ ಮಾಡ್ತಾಳೆ. ಆದರೆ ಗಣಪತಿ ಅನುಷ್ಠಾನ ಮಾಡೋದಕ್ಕೆ ಸೂಕ್ತವಾದ ಸ್ಥಳ ಎಲ್ಲಿದೆ, ಗಣಪತಿಯ ಮೂರ್ತಿ ಎಲ್ಲಿರ್ಬೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಆಕೆಯ ಜ್ಞಾನಕ್ಕೆ ಒಂದು ವಿಚಾರ ಹೊಳೆಯುತ್ತೆ. ಅದೇನೆಂದರೆ, ಆ ಮೃಗವಧೆಯ ಸಮೀಪದಲ್ಲೇ ವಸಿಷ್ಠ ಮಹರ್ಷಿಗಳ ಆಶ್ರಮ ಹೊಂದಿರುತ್ತೆ. ಆ ಆಶ್ರಮದಲ್ಲಿ ಗಣಪತಿಯ ವಿಗ್ರಹವೂ ಇರುತ್ತೆ. ಹೀಗಾಗಿ ಆಕೆ ಆಶ್ರಮಕ್ಕೆ ಬಂದು ಗಣಪತಿ ಅನುಷ್ಠಾನವನ್ನು ಮಾಡೋದಕ್ಕೆ ವಸಿಷ್ಠರ ಬಳಿ ಅನುಮತಿಯನ್ನು ಪಡಿತಾಳೆ. ಇದನ್ನು ಗಮನಿಸುವಂಥ ಬ್ರಹ್ಮದೇವನು ಪಾರ್ವತಿಗೆ ಸ್ನಾನ ಮಾಡೋದಕ್ಕೆ ಒಂದು ನದಿಯ ಅವಶ್ಯಕತೆ ಇದೆ ಅಂತ ಹೇಳಿ ತನ್ನ ಎಡಗೈಲಿದ್ದಂಥ ಕಮಂಡಲದಿಂದ ಒಂದಿಷ್ಟು ನೀರನ್ನು ತೆಗೆದು ಭೂಮಿಯ ಮೇಲೆ ಹಾಕ್ತಾನೆ. ಆ ನೀರು ಬಿದ್ದ ಜಾಗದಲ್ಲಿ ಒಂದು ನದಿಯು ಉಗಮವಾಗುತ್ತೆ. ಬ್ರಹ್ಮನ ಕಮಂಡಲದಿಂದ ಬಿದ್ದಿರೋ ನೀರಾಗಿರೋದ್ರಿಂದ ಆ ನದಿಗೆ ಬ್ರಾಹ್ಮಿ ಅಂತ ಹೆಸರು ಬರುತ್ತೆ. ಬ್ರಾಹ್ಮಿ ಅಂದರೆ ಬೇರೆ ಯಾರೂ ಅಲ್ಲ, ಸರಸ್ವತಿ. ಇಂಥ ಒಂದು ಪರಿಶುದ್ಧವಾದಂಥ ಹಾಗೆ ಪುಣ್ಯದಾಯಕವಾದಂಥ ತೀರ್ಥದಲ್ಲಿ ನಿತ್ಯವೂ ಪಾರ್ವತಿಯು ಸ್ನಾನವನ್ನು ಮಾಡಿ ಮೃಗವಧೆಗೆ ಹೋಗಿ ಅಲ್ಲಿ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ತನ್ನ ವ್ರತಾಚರಣೆಯನ್ನು ನಿತ್ಯವೂ ಆಚರಿಸ್ತಾ ಇರ್ತಾಳೆ. ಹೀಗೆ ತನ್ನ ತಪಸ್ಸನ್ನು ನಿರ್ವಹಿಸೋದ್ರ ಮುಖಾಂತರ ಶನೇಶ್ವರನು ಪ್ರಸನ್ನನಾಗ್ತಾನೆ.
ಅಲ್ಲೇ ಪ್ರತ್ಯಕ್ಷನಾಗಿ ಆಕೆಗೆ ಒದಗಿದಂತಹ ಆ ಶನಿ ಬಾಧೆಯನ್ನು ನಿವಾರಣೆ ಮಾಡ್ತಾನೆ. ಶಂಕರಿಗೆ ಒದಗಿದಂತಹ ಶನಿ ಬಾಧೆ ನಿವಾರಣೆ ಆಗಿರೋ ವಿಚಾರ ತಿಳಿದು ತುಂಬಾ ಸಂತೋಷನಾಗ್ತಾನೆ. ಹೀಗಾಗಿ ತನ್ನ ಭಕ್ತರಿಗೆ ಮಂಗಳವು ಉಂಟಾಗಲಿ ಅನ್ನೋ ಕಾರಣಕ್ಕೆ ಶಂಕರನು ಶಂಕರೇಶ್ವರ ಅನ್ನೋ ಹೆಸರಿನಲ್ಲಿ ಆ ಜಾಗದಲ್ಲಿ ಸ್ಥಿರವಾಗಿ ನೆಲೆಸಿದ್ದಾನೆ. ಹಾಗೆ ಅವನು ಶನೇಶ್ವರನಿಗೆ ಆಜ್ಞೆ ಸಹ ಮಾಡ್ತಾನೆ. ನೋಡು, ನನ್ನ ಅಭಿಮುಖಕ್ಕೆ ಅಂದರೆ ನನ್ನ ನೇರಕ್ಕೆ ನೀನು ಸಹ ಇಲ್ಲಿ ನೆಲೆಗೊಳ್ಳಬೇಕು. ಭಕ್ತರು ಯಾರೇ ಬಂದರೂ ಮೊದಲು ನಿನ್ನ ದರ್ಶನವನ್ನು ಮಾಡಿ ನಂತರ ಈ ಶಂಕರೇಶ್ವರನ ದರ್ಶನ ಮಾಡೋದ್ರಿಂದ ಅವರಿಗೆ ಶನಿ ದೋಷವು ನಿವಾರಣೆ ಆಗಬೇಕು, ಅವ್ರನ್ನ ನೀನು ಯಾವುದೇ ಕಾರಣಕ್ಕೂ ಬಾಧಿಸಬಾರ್ದು ಅಂತ ಶನೀಶ್ವರನಿಗೆ ಹೇಳ್ತಾನೆ. ಹೀಗಾಗಿ ಮೃಗವಧೆ ಅನ್ನೋ ಒಂದು ಕ್ಷೇತ್ರಕ್ಕೆ ನಾವು ಹೋಗ್ತಿದ್ದ ಹಾಗೆಯೇ ಮೊದಲಿಗೆ ನಮಗೆ ಶನೀಶ್ವರನ ದೇವಸ್ಥಾನವನ್ನು ಕಾಣಬಹುದು. ಎದುರಿಗೇ ಶಂಕರೇಶ್ವರ ದೇವಸ್ಥಾನ ಸಹ ಕಾಣುತ್ತೆ. ಪಾರ್ವತಿ ದೇವಿಯು ಮೊದಲು ಬರುವಂಥದ್ದು ಮೃಗವಧೆಗೆ, ಆದರೂ ವ್ರತಾಚರಣೆನ ಶುರು ಮಾಡೋದಕ್ಕಿಂತ ಮುಂಚೆ ಗಣಪತಿಯ ಅನುಷ್ಠಾನ ಮಾಡುವಂಥ ಸಲುವಾಗಿ ಆಕೆ ವಸಿಷ್ಠರ ಆಶ್ರಮಕ್ಕೆ ಬಂದು ಅಲ್ಲಿ ಬ್ರಾಹ್ಮಿ ನದಿಯಲ್ಲಿ ಸ್ನಾನವನ್ನು ಮಾಡಿ ಆಮೇಲೆ ಈ ಕ್ಷೇತ್ರಕ್ಕೆ ಬಂದು ಇಲ್ಲಿ ಶನೇಶ್ವರನಿಗೆ ತನ್ನ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇರ್ತಾಳೆ. ಹೀಗಾಗಿ ಈ ಕ್ಷೇತ್ರಕ್ಕೆ ಬರುವಂಥ ಭಕ್ತರು ಮೊದಲು ಬ್ರಾಹ್ಮಿಯ ಉಗಮ ಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ನಾನವನ್ನು ಮಾಡಿ ಗಣೇಶನ ದರ್ಶನವನ್ನು ಪಡೆದು ನಂತರ ಶನೇಶ್ವರನ ದರ್ಶನವನ್ನು ಮಾಡಿ ಆಮೇಲೆ ಶಂಕರೇಶ್ವರನ ದರ್ಶನವನ್ನು ಪಡೆದು ಶನಿ ಬಾಧೆಯಿಂದ ನಿವಾರಣೆನ ಪಡ್ಕೊತಾ ಇದ್ದಾರೆ. ಬ್ರಾಹ್ಮಿ ನದಿ ಉಗಮವಾಗ್ತಿರುವಂತಹ ವಸಿಷ್ಠರ ಆಶ್ರಮ ಈಗೇನಾಗಿದೆ ಗೊತ್ತಾ? ಬನ್ನಿ, ನಾನು ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಲೆಟ್ಸ್ ಗೋ ಆನ್ ಅ ಡ್ರೈವ್ ಟು ಡಿವೈನ್ ವಿತ್ ಅರುಣ್ ಹರಿಹರನ್. ಕೃತಯುಗದಲ್ಲಿ ವಸಿಷ್ಠ ಮಹರ್ಷಿಗಳ ಆಶ್ರಮ ಆಗಿರತಕ್ಕಂತಹ ಜಾಗ ಇದೇನೆ ಬ್ರಾಹ್ಮಿ ನದಿಯ ಉಗಮಸ್ಥಾನ ಶ್ರೀ ಕ್ಷೇತ್ರ ಕಮಂಡಲ ಗಣಪತಿ. ಮೊದಲಿಗೆ ತೀರ್ಥಸ್ಥಾನವನ್ನು ಮುಗಿಸಿ ನಂತರ ಗಣಪತಿಯ ಮುಂದೆ ಉಗಮವಾಗ್ತಿರುವಂಥ ಬ್ರಾಹ್ಮಿಯನ್ನು ನಾನು ನಿಮಗೆ ತೋರಿಸ್ತೀನಿ. ಬನ್ನಿ. cold. ನನ್ನ ಹೆಸರು ವೆಂಕಟಕೃಷ್ಣ ಜೋಯಿಸರು ಅಂತ. ಇಲ್ಲೆಲ್ಲ ಕಮಂಡಲ ಭಟ್ರು ಅಂತಲೇ ಕರೆಯೋದು. ನಾನಿಲ್ಲಿ ಈ ಗಣಪತಿಯ ಪೂಜೆ ಮಾಡ್ತಾ 37 ವರ್ಷಗಳಾಯಿತು. ಈಗ ಇಲ್ಲಿಯ ವಿಶೇಷ, ಬೆಳಗ್ಗೆ ಮುಂಚೆ ಇಲ್ಲಿ ಸ್ನಾನ ಮಾಡಿ ಅಭಿಷೇಕ ಪೂಜೆ ಮಾಡಿಸ್ಕೊಂಡು ಗಂಧಾದೀಪ ಇಡಿಸಿ ಹೋದರೆ ಶನಿಯ ಬಾಧೆಗಳು ಕಡಿಮೆ ಆಗ್ತದೆ. ಇದು ಮೇಯ್ನು. ನಿಮಗೆ ವ್ಯವಹಾರದಲ್ಲಿ ಮುಗ್ಗಟ್ಟಿದ್ದರೆ ಶನಿಯ ಸಮಸ್ಯೆಯಿಂದ ತೊಂದರೆ ಆಗ್ತಕ್ಕಂಥದ್ದು ಯಾವುದೇ ಇದ್ದರೂ ಅದಕ್ಕೆ ಇಲ್ಲಿ ಒಳ್ಳೆಯದಾಗ್ತದೆ. ಇನ್ನೊಂದು, ಬ್ರಾಹ್ಮಿ ನದಿ ಆಗಿರೋದರಿಂದ, ಇದು ಬ್ರಾಹ್ಮಿ ಅಂದರೆ ಸರಸ್ವತಿ, ಆ ಸರಸ್ವತಿ ನದಿ ಆಗಿರೋದರಿಂದ ಇದು ವಿದ್ಯೆಗೆ ಒಳ್ಳೆಯದು, ಮಕ್ಕಳ ವಿದ್ಯಾಭ್ಯಾಸಕ್ಕೆ. ಇದೆರಡಕ್ಕೆ ನಾವು 100ಕ್ಕೆ 100 ಗ್ಯಾರಂಟಿ ಹೇಳ್ತೀವಿ. ಹಾಗೆಯೇ ಇಲ್ಲಿ ತೀರ್ಥ ಹಿಡ್ಕೊಂಡೋಗಿ 21 ದಿನ ಓದುವ ಮಕ್ಕಳಿಗೆ ಕೊಟ್ಟರೆ ಅವರ ಬುದ್ಧಿ ಚುರುಕಾಗ್ತದೆ. ಇದೆರಡು ಇಲ್ಲಿ ವಿಶೇಷ. 12 ಗಂಟೆವರೆಗೆ ಮಾತ್ರ ಪೂಜೆ. 12 ಗಂಟೆ ನಂತರ ಸೂರ್ಯ ಪಶ್ಚಿಮಕ್ಕೆ ತೆಗೆದ ಮೇಲೆ ಶನಿದೇವರು ಮತ್ತೆ ಬೆನ್ನಿ ಹಿಡಿತಾನೆ. ಹಾಗಾಗಿ ಲೋಕಲ್ನವರು ಯಾರು 12 ಗಂಟೆ ನಂತರ ಪೂಜೆಗೆ ಇಲ್ಲಿಗೆ ಬರುವುದಿಲ್ಲ. ಅಕಸ್ಮಾತ್ ಹೊರಗಿನಿಂದ ಯಾರು ಬಂದರೆ ನಾವು ಗೇಟಿಗೆಲ್ಲ ಏನು ಬೀಗ ಹಾಕಿರೋದಿಲ್ಲ. ಇಲ್ಲಿ ಬಂದು ದೇವರ ದರ್ಶನ ಮಾಡ್ಬೋದು, ಅಲ್ಲಿ ಸ್ನಾನ ಬೇಕಾದ್ರೆ ಮಾಡ್ಬೋದು, ತೀರ್ಥ ಹಿಡ್ಕೊಂಡು ಹೋಗ್ಬೋದು. ಇದಕ್ಕೆ ಯಾರದ್ದೇನು ಅಭ್ಯಂತರ ಇರೋದಿಲ್ಲ. ಇಲ್ಲಿ ಬಂದು ಸ್ನಾನ ಮಾಡಿದವರಿಗೆ ಹತ್ತದಲ್ಲಿ ಒಂದು 5 ಜನಿಗೆ ಚರ್ಮ ರೋಗ ಪರಿಹಾರ ಆಗಿದೆ. ಹಾಗೆ ತುಂಬ ಸಮಯದಿಂದ ಸಂತಾನ ಆಗದಲೇ ಇಲ್ಲಿ ಬಂದು ಸ್ನಾನ ಮಾಡಿ ದೇವರಿಗೆ ಅಭಿಷೇಕ ಪೂಜೆ ಮಾಡಿಸ್ಕೊಂಡು ಹೋದವರಿಗೆ ಅವರಿಗೂ 100ಕ್ಕೆ 4 ಜನರಿಗೆ ಸಂತಾನ ಆಗಿದೆ. ಇದು ಎರಡು ಬಿಟ್ಟರೆ ಇದನ್ನು ಗ್ಯಾರಂಟಿ ನಾವು ಹೇಳೋದು, ಒಂದು ಶನಿಯ ದೋಷ ಪರಿಹಾರ, ಇನ್ನೊಂದು ಮಕ್ಕಳ ವಿದ್ಯಾಭ್ಯಾಸ. ಇದೆರಡನ್ನು ನಾವು ಗ್ಯಾರಂಟಿ ಹೇಳ್ತೀವಿ.
ಶ್ರೀ ಕಮಂಡಲ ಗಣಪತಿ ಕ್ಷೇತ್ರದಲ್ಲಿ ಬ್ರಾಹ್ಮಿಯ ಉಗಮವಾದರೆ ಇಲ್ಲಿಂದ 16 ಕಿಲೋಮೀಟರ್ ದೂರದಲ್ಲಿ ಶ್ರೀ ಕ್ಷೇತ್ರ ಮೃಗವದೆ ನಮಗೆ ಸಿಗುತ್ತೆ. ಬನ್ನಿ ಅಲ್ಲಿ ಹೋಗೋಣ. ಚಂಚಲಾಯ ನಮಃ, ನೀಲವರ್ಣಾಯ ನಮಃ, ನಿತ್ಯಾಯ ನಮಃ, ನೀಲಾಂಜನನಿಭಾಯ ನಮಃ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾ. ಶನೇಶ್ವರ ಹಾಗೂ ಶಂಕರೇಶ್ವರನ ದರ್ಶನವನ್ನು ಮಾಡಿ ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಕ್ಕಿರಬೇಕು ಅಂತ ನಾನು ಭಾವಿಸ್ತೀನಿ. ಆದರೂ ಎಲ್ಲೋ ನಿಮ್ಮ ಮನಸ್ಸಲ್ಲಿ ಒಂದು ಸಂದೇಹ ಇರೋದ್ರಿಂದ ಆ ಸಮಾಧಾನ ಇನ್ನೂ ಸಂಪೂರ್ಣವಾಗಿ ಸಿಕ್ಕಿರಲ್ಲ ಅಂತ ಕೂಡ ನಾನು ಅಂದ್ಕೊತೀನಿ. ಯಾಕಂದರೆ ಆಗಲಿಂದ ಮೃಗವದೆ ಅಂತ ಏನಿ, ಆ ಮಾಯಾ ಜಿಂಕೆಯ ಕತೆ ಬೇರೆ ಹೇಳಿದೆ, ರಾಮಾಯಣ ಅಂತಂದೆ. ಆದರೆ ಅದಕ್ಕೆಲ್ಲೂ ಸಂಬಂಧಪಟ್ಟ ಹಾಗೆ ನಾನು ಹೇಳುವಂಥ ಕಥೆಯಲ್ಲಿ ಏನೂ ಬರಲಿಲ್ವಲ್ಲ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ನೋಡಿ, ಮೃಗವದೆ ಅನ್ನೋ ಕ್ಷೇತ್ರದಲ್ಲಿ ಶಂಕರೇಶ್ವರ ಹಾಗೂ ಶನೇಶ್ವರನ ದೇವಸ್ಥಾನ ಎಷ್ಟು ಪ್ರಸಿದ್ಧಿಯೋ ಅಷ್ಟೇ ಪ್ರಸಿದ್ಧ ಈ ಮಲ್ಲಿಕಾರ್ಜುನನ ಸನ್ನಿಧಿ. ಈ ರಮಣೀಯವಾಗಿರುವಂತಹ ಶಿವಲಿಂಗ ಇಲ್ಲಿಗೆ ಹೇಗೆ ಬಂತು, ಇದನ್ನು ಯಾರು ಪ್ರತಿಷ್ಠಾಪನೆ ಮಾಡೋದು, ಈ ಎಲ್ಲ ಕಥೆನ ನಾನು ನಿಮಗೆ ಹೇಳ್ತೀನಿ. ಇದು ಹೇಳಬೇಕು ಅಂತಂದರೆ ನಾನು ಇವಾಗ ರಾಮಾಯಣಕ್ಕೆ ಬರಬೇಕಾಗತ್ತೆ. ನಿಮ್ಮೆಲ್ರಿಗೂ ರಾಮಾಯಣದ ಸಾಕಷ್ಟು ಕಥೆಗಳು ಈಗಾಗಲೇ ಪರಿಚಯ ಇರುತ್ತೆ. ಆದರೂ ಮಲ್ಲಿಕಾರ್ಜುನ ಈ ಸನ್ನಿಧಿಗೆ ಸಂಬಂಧಪಟ್ಟಿರುವಂಥ ಒಂದು ರಾಮಾಯಣದ ಕಥೆಯನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ತಮ್ಮೆಲ್ಲರೂ ಗೊತ್ತೇ ಇದೆ, ರಾಮ ಸೀತಾ ಲಕ್ಷ್ಮಣರು ವನವಾಸವನ್ನು ಅನುಭವಿಸ್ತಿರುವಂಥ ಸಮಯದಲ್ಲಿ ಶೂರ್ಪಣಖಿಯ ಪಾತ್ರವು ಒಂದು ಬರುತ್ತೆ. ಲಕ್ಷ್ಮಣನ ಮೇಲೆ ಮೋಹಿತಳಾಗುವಂಥವಳು ಆತನನ್ನು ಬಯಸಿ ಆತನ ಬಳಿ ಹೋದಾಗ ಲಕ್ಷ್ಮಣನಿಗೆ ಗೊತ್ತಾಗುತ್ತೆ ಇದು ರಾಕ್ಷಸಿ ಎಂದು ತಿಳಿದು ಆಕೆಯ ಮೂಗನ್ನು ಕತ್ತರಿಸ್ಬಿಡ್ತಾನೆ. ಈ ನೋವು ಅವಮಾನವನ್ನು ಸಹಿಸ್ಕೊಳ್ಳೋಕ್ಕಾಗದೆ ತನ್ನ ಅಣ್ಣನಾದಂತಹ ದಶಕಂಠ ರಾವಣ ಅವನ ಬಳಿ ಹೋಗಿ ಈ ಒಂದು ವಿಚಾರವನ್ನು ಮುಟ್ಟಿಸ್ತಾಳೆ. ಪ್ರತೀಕಾರವನ್ನು ತೀರಿಸ್ಕೊಳ್ಳೋಂಥ ಸಲುವಾಗಿ ಶೂರ್ಪಣಖಿ ಏನು ಮಾಡ್ತಾಳೆ, ರಾವಣನಿಗೆ ಸೀತಾದೇವಿಯ ಬಗ್ಗೆ ವಿಚಾರವನ್ನು ತಿಳಿಸ್ತಾಳೆ. ಆಕೆ ಲಾವಣ್ಯವತಿ, ಅತಿ ಸುಂದರವಾಗಿದ್ದಾಳೆ, ನಿನಗೆ ಹೇಳಿ ಮಾಡಿಸಿರೋಂಥ ಜೋಡಿ, ನೀನು ಆಕೆನ ಪಡ್ಕೊಳ್ಳೇಬೇಕು. ಆಕೆಯ ಗಂಡ ರಾಮ, ಅವರೆಲ್ಲರೂ ಕಾಡಲ್ಲೇ ಇದ್ದಾರೆ, ಆಕೆ ಇನ್ನೂ ಅಲ್ಲೇ ಇದ್ದಾಳೆ, ಹೇಗಾರು ಅವಳನ್ನ ಪಡ್ಕೋ ಹೋಗು ಅಂತ ಅಣ್ಣನನ್ನು ಪ್ರಚೋದಿಸ್ತಾಳೆ. ತಂಗಿಯ ಪ್ರಚೋದನೆಗೆ ಒಳಗಾಗುವಂಥ ರಾವಣ ಸೀತೆಯನ್ನು ಅಪಹರಿಸುವಂಥ ಸಲುವಾಗಿ ರಾಮನನ್ನು ಹೇಗಾರು ದಿಕ್ತಪ್ಪಿಸ್ಬೇಕಲ್ಲ ಅಂತ ಒಂದು ಉಪಾಯವನ್ನು ಹೂಡ್ತಾನೆ. ತನ್ನ ಆಸ್ಥಾನದಲ್ಲಿ ಇದ್ದಂತಹ ಮಾರೀಚ ಅನ್ನೊಬ್ಬ ರಾಕ್ಷಸನ ಕರೆದು, ನೀನು ಮಾಯಾ ಜಿಂಕೆ ವೇಷವನ್ನು ಧರಿಸಿ ರಾಮನ ಬಳಿ ಹೋಗಿ ಆತನನ್ನು ದಿಕ್ತಪ್ಪಿಸು, ಅದೇ ಸಮಯದಲ್ಲಿ ನಾನು ಹೋಗಿ ಸೀತೆಯನ್ನು ಅಪಹರಿಸ್ತೀನಿ ಅಂತ ಹೇಳ್ತಾನೆ. ಅಪ್ರತಿಮ ಶಿವಭಕ್ತನಾದಂತಹ ಆ ರಾಕ್ಷಸ ಮಾರೀಚನು ಇದಕ್ಕೆ ಒಪ್ಪೋದಿಲ್ಲ. ಒಪ್ಪದೇದಾಗ ರಾವಣ ಪ್ರಾಣ ಬೆದರಿಕೆಯನ್ನು ಹಾಕ್ತಾನೆ. ನೀನೇನಾರು ಈ ಕೆಲಸ ಮಾಡಿಲ್ಲ ಅಂತಾರೆ ನಾನು ನಿನ್ನ ಕೊಂದು ಬಿಡ್ತೀನಿ ಅಂತ. ಇಷ್ಟಕ್ಕೂ ರಾವಣನಿಗೆ ಆತ ಮಾವ ಆಗಬೇಕು. ರಾವಣನ ಮಾತಿಗೆ ತಿರಸ್ಕಾರ ಮಾಡೋಕ್ಕಾಗದೇ ಇರೋಂತಹ ಮಾರೀಚ ಮಾಯಾ ಜಿಂಕೆ ವೇಷವನ್ನು ಧರಿಸಿ ರಾಮ ಸೀತಾ ಲಕ್ಷ್ಮಣ ಇದ್ದಂತಹ ಕುಟೀರದ ಬಳಿ ಹೋಗಿ ಓಡಾಡೋದಕ್ಕೆ ಶುರು ಮಾಡ್ತಾನೆ. ಈ ಜಿಂಕೆನ ನೋಡ್ತಿದ್ದ ಹಾಗೆ ಸೀತಾದೇವಿಗೆ ಬಲು ಆಸೆ ಆಗುತ್ತೆ. ಈ ಜಿಂಕೆ ನನಗೆ ಬೇಕೇ ಬೇಕು ಅಂತ ಹಠ ಮಾಡಿ ರಾಮನನ್ನು ಅದನ್ನು ಹಿಡ್ಕೊಂಬ ಅಂತ ಕಳಿಸ್ಕೊಡ್ತಾಳೆ. ಆ ಜಿಂಕೆಯನ್ನು ಹಿಂಬಾಲಿಸ್ತಾ ಹೋಗುವಂಥ ರಾಮ ಸೀತೆಯನ್ನು ಬಿಟ್ಟು ಸಾಕಷ್ಟು ದೂರ ಹೊಟ್ಟೋಗ್ಬಿಟ್ಟಿರ್ತಾನೆ. ಸ್ವಲ್ಪ ಸಮಯ ಕಳೀತಿದ್ದ ಹಾಗೇ ಇದು ಯಾವುದೋ ಒಂದು ಮಾಯಾ ಜಿಂಕೆನೇ ಆಗಿರಬೇಕು ಅಂತ ಶ್ರೀರಾಮಚಂದ್ರನಿಗೆ ಅನುಮಾನ ಬರುತ್ತೆ. ಹೀಗಾಗಿ ತನ್ನ ಬಾಣವನ್ನು ಆ ಜಿಂಕೆ ಮೇಲೆ ಪ್ರಯೋಗ ಮಾಡ್ತಾನೆ. ಬಾಣದ ಏಟು ಬೀಳ್ತಿದ್ದ ಹಾಗೇ ತನ್ನ ನಿಜ ಸ್ವರೂಪವನ್ನು ಜಿಂಕೆ ತಾಳಿ ಆ ಮಾರೀಚ ರಾಕ್ಷಸನಾಗಿ ಬದಲಾಗತ್ತೆ. ಸತ್ತಂಥ ಮಾರೀಚನ ತೊಡೆಯ ಭಾಗದಲ್ಲಿ ಒಂದು ಶಿವನ ಲಿಂಗವು ಶ್ರೀರಾಮಚಂದ್ರನಿಗೆ ಸಿಗತ್ತೆ. ಈ ಮಾರೀಚ ಎಂಬ ರಾಕ್ಷಸನು ಅಪ್ರತಿಮ ಶಿವಭಕ್ತನಾದ ಕಾರಣ ಈತನನ್ನು ಸಾಯಿಸಿರೋಂಥ ಸಲುವಾಗಿ ಬ್ರಹ್ಮಹತ್ಯಾದೋಷ ಬರಬಹುದು ಅಂತ ಶ್ರೀರಾಮಚಂದ್ರನು ಆ ಲಿಂಗವನ್ನು ಬ್ರಾಹ್ಮಿ ನದಿಯ ತಟದಲ್ಲಿ ತಂದು ಸ್ವಯಂ ಆತನೇ ಪ್ರತಿಷ್ಠಾಪನೆಯನ್ನು ಮಾಡ್ತಾನೆ. ವಿಧಿವತ್ತಾಗಿ ಆ ಶಿವಲಿಂಗಕ್ಕೆ ಪೂಜೆಯನ್ನು ನೆರವೇರಿಸುವಂಥ ಶ್ರೀರಾಮಚಂದ್ರನು ತನಗೆ ಅಂಟಬೇಕಾಗಿದ್ದಂಥ ಬ್ರಹ್ಮಹತ್ಯೆ ದೋಷವನ್ನು ಕಳ್ಕೊತಾನೆ. ನಮ್ಮ ದೇಶದಲ್ಲಿ ಮಹಾವಿಷ್ಣುವಿನ ಅವತಾರವಾಗಿರುವಂಥ ಶ್ರೀರಾಮಚಂದ್ರನ ಕೈಯಿಂದಲೇ ಪ್ರತಿಷ್ಠಾಪನೆ ಆಗಿರುವಂತಹ ಲಿಂಗಗಳು ಕೇವಲ ಎರಡೇ. ಒಂದು ತಮಿಳುನಾಡಿನ ರಾಮೇಶ್ವರಂ ಆದರೆ ಇನ್ನೊಂದು ಮೃಗವದೆಯ ಈ ಮಲ್ಲಿಕಾರ್ಜುನ. ಶ್ರೀ ಕ್ಷೇತ್ರ ಮೃಗವದೆಯ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಿ ಇದೇನೆ. ಆ ರಾಕ್ಷಸ ಮರೀಚಿನನ್ನು ಸಂಹಾರ ಮಾಡಿದಂಥ ಶ್ರೀರಾಮಚಂದ್ರನಿಗೆ ಸಿಕ್ಕಂಥ ಲಿಂಗವನ್ನು ಇಲ್ಲೇ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಆ ಸುಂದರವಾದ ಲಿಂಗವನ್ನು ನಾನು ನಿಮಗೆ ದರ್ಶನ ಮಾಡಿಸ್ತೀನಿ. ಅಷ್ಟೇ ಅಲ್ಲ, ಈ ದೇವಸ್ಥಾನದ ಮುಂದೆ ಇರೋವಂಥ ಒಂದು ಸುಂದರವಾದಂಥ ಜಾಗನ ಕೂಡ ನಾನು ನಿಮಗೆ ಮೊದಲು ತೋರಿಸ್ತೀನಿ. ನಾವೀಗ ಮೊದಲು ಅಲ್ಲಿಗೆ ಹೋಗೋಣ, ಬನ್ನಿ.
ನಾನು ಹೇಳಿದಂಥ ಸುಂದರವಾದಂಥ ಜಾಗ ಇದೇನೆ, ಇದು ಬ್ರಾಹ್ಮಿ ನದಿ. ಕಮಂಡ್ಲ ತೀರ್ಥದಲ್ಲಿ ಉಗಮವಾಗುವಂಥ ಬ್ರಾಹ್ಮಿ ಮಲ್ಲಿಕಾರ್ಜುನನ ಈ ಒಂದು ದೇವಸ್ಥಾನ ಎದುರುಗಡೆಗೆ ಹರಿದು ಹೋಗ್ತಾಳೆ. ತುಂಬಾ ವಿಶೇಷವಾಗಿದೆ, ತುಂಬ ಸೊಗಸಾಗಿದೆ, ನೀರು ಸಹ ಅಷ್ಟೇ ಪರಿಶುದ್ಧವಾಗಿದೆ. ಹಾಗೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ತೀರ್ಥಕ್ಷೇತ್ರ ಅಂತಿದ್ದಂಗೆ ತೀರ್ಥಕ್ಕೆ ಸ್ನಾನವನ್ನು ಮುಗಿಸಿ ಆಮೇಲೆ ದರ್ಶನವನ್ನು ಮಾಡುವಂಥದ್ದು ಅಂತ. ಇಲ್ಲೂ ಸ್ಥಳ ಮಹಿಮೆ ಇರೋದ್ರಿಂದ ಇಲ್ಲೂ ಸ್ನಾನ ಮಾಡಿ ನಂತರ ನಿಮಗೆ ನಾನು ಕರ್ಕೊಂಡು ದರ್ಶನ ಮಾಡಿಸ್ತೀನಿ. ಬನ್ನಿ ಒಳಗೋಗಿ ದರ್ಶನ ಮಾಡೋಣ. ಈ ಮಲ್ಲಿಕಾರ್ಜುನ ಸನ್ನಿಧಿಯಲ್ಲಿ ನಿತ್ಯವೂ ತ್ರಿಕಾಲ ಪೂಜೆ ನಡೆಯುತ್ತೆ. ಈ ರುದ್ರಾಭಿಷೇಕದ ನೀರನ್ನು ತಲೆಗೆ ಹಾಕಿಸ್ಕೊಳ್ಳೋದ್ರಿಂದ ಅಪಮೃತ್ಯು ದೋಷಗಳು ಹೋಗುತ್ತೆ ಅನ್ನೋ ಸಲುವಾಗಿ ಸಾಕಷ್ಟು ಭಕ್ತ ಜನರು ಈ ಒಂದು ಕ್ಷೇತ್ರಕ್ಕೆ ಬಂದು ಭೇಟಿ ಕೊಡ್ತಾರೆ. ಅಷ್ಟೇ ಅಲ್ಲದೆ ಸಾಕಷ್ಟು ಭಕ್ತರು ಈ ದೇವಸ್ಥಾನಕ್ಕೆ ಬಂದು ಹರಕೆಯನ್ನು ಸಹ ಹೊತ್ಕೊತಾರೆ. ನಾನು ಇಂತಿಂಥ ಸಮಸ್ಯೆಗಳು ಪರಿಹಾರವಾದರೆ ಅಥವಾ ನನ್ನ ಕೋರಿಕೆಗಳು ಬೇಡಿಕೆಗಳು ಈಡೇರಿದ್ರೆ ಇಂತಿಷ್ಟು ದಿನಗಳು ನಾನು ಬಂದು ತೀರ್ಥ ಸ್ನಾನವನ್ನು ಮಾಡ್ಕೊತೀನಿ ಅಂತ. ಹೀಗಾಗಿ ಈ ಕ್ಷೇತ್ರದಲ್ಲಿ ತೀರ್ಥ ಸ್ನಾನವು ಒಂದು ವಿಶೇಷವಾದಂಥ ಪ್ರಕ್ರಿಯೆ ಆಗಿದೆ. ಅಷ್ಟೇ ಅಲ್ಲದೆ ಈ ಕ್ಷೇತ್ರದಲ್ಲಿ ದಿನನಿತ್ಯವೂ ಅನ್ನದಾನದ ಸೇವೆ ನೆರವೇರ್ತಿರುತ್ತೆ. ಬಲು ರುಚಿಯಾಗಿ ಶುಚಿಯಾಗಿ ಕೊಡುವಂಥ ಈ ಪ್ರಸಾದವನ್ನು ಸವಿಯುವಂಥ ಒಂದು ಅನುಭವವೇ ಬೇರೆ ಇದೆ. ಪ್ರಸಾದ ಎಲ್ಲೋದ್ರೂ ರುಚಿನೇ ಬೇರೆ. ಅಂದರೆ ಇಲ್ಲಿ ವಿಶೇಷವಾಗಿದೆ, ಚಟ್ನಿ ಅಂತೂ ತುಂಬ ಅದ್ಭುತವಾಗಿದೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಈ ಮೃಗವಧೆ ಕ್ಷೇತ್ರದಿಂದ 16 ಕಿಲೋಮೀಟರ್ ದೂರದಲ್ಲೇ ಸಿಗುವಂಥದ್ದು ಕಮಂಡಲ ಗಣಪತಿ ಕ್ಷೇತ್ರ. ಈ ಕ್ಷೇತ್ರ ಕೊಪ್ಪ ತಾಲೂಕಿನ ಚಿಕ್ಕಮಗಳೂರು ಜಿಲ್ಲೆಗೆ ಸೇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತಹ ವಿಳಾಸವನ್ನು ಕುರಿತು ಸಂಪೂರ್ಣ ಮಾಹಿತಿನ ನಾನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ, ದಯವಿಟ್ಟು ಅಲ್ಲಿ ನೋಡಿ. ಸಾಕಷ್ಟು ಕಮೆಂಟ್ಗಳು ನನಗೆ ಬರ್ತಿರುತ್ತೆ, ಅಡ್ರೆಸ್ ಎಲ್ಲಿದೆ, ಅಡ್ರೆಸ್ ಯಾವುದು, ಅಡ್ರೆಸ್ ಕಳಿಸಿ ಅಂತ. ಪ್ರತಿಯೊಂದು ವೀಡಿಯೋಲು ಆ ಕ್ಷೇತ್ರದ ಮಾಹಿತಿಯನ್ನು, ಆ ವಿಳಾಸವನ್ನು ನಾನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ. ದಯವಿಟ್ಟು ಅದನ್ನು ಒಂದು ಸಣ್ಣ ಸಮಯ ಮಾಡಿಕೊಂಡು ನೋಡಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಅಷ್ಟೇ ಯಾಕೆ, ಗೂಗಲಲ್ಲಿ ನೀವು ಆ ಕ್ಷೇತ್ರದ ಹೆಸರನ್ನು ಹಾಕ್ತಿದ್ದಾಗೇ ಅದರ ಸಂಪೂರ್ಣ ಮಾಹಿತಿಗಳು ನಿಮಗೆ ಸಿಗುತ್ತೆ, ವಿಳಾಸವೂ ನಿಮಗೆ ಸಿಗುತ್ತೆ. ಹಾಗಾಗಿ ನೀವು ವಿಳಾಸದ ಬಗ್ಗೆ ತುಂಬ ಚಿಂತೆ ಮಾಡೋದಕ್ಕೆ ಹೋಗಬೇಡಿ. ಶನಿ ಬಾಧೆಯ ನಿವಾರಣೆಗಾಗಿ ಹಾಗೂ ಶ್ರೀರಾಮನವಮಿಯ ಅಂಗವಾಗಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳೆಲ್ಲ ಈ ಕ್ಷೇತ್ರಕ್ಕೆ ಭೇಟಿ ಕೊಡಬೇಕು. ನಮ್ಮೆಲ್ಲರ ಪಾಪ ರಾಶಿಗಳನ್ನ ಕಳ್ಕೊಳ್ಳೋದ್ರ ಮುಖಾಂತರ ಪುಣ್ಯವನ್ನು ಸಂಪಾದಿಸಬೇಕು. ಅಷ್ಟೇ ಅಲ್ಲ, ಅದರ ಜೊತೆಗೆ ಈ 2 ಗುಪ್ತ ನಿಧಿಯಾಗಿರುವಂತಹ ಪುಣ್ಯಕ್ಷೇತ್ರಗಳ ಇನ್ನೂ ಹೆಚ್ಚಿನ ಅಭಿವೃದ್ಧಿಗೆ ನಾವು ಕಾರಣರಾಗಬೇಕು. ತಮಿಳುನಾಡಲ್ಲಿ ಇರತಕ್ಕಂತಹ ರಾಮೇಶ್ವರ ಕ್ಷೇತ್ರ ಹಾಗೂ ತಿರುನಲ್ಲಾರು ಕ್ಷೇತ್ರಗಳಿಗೆ ಸಿಕ್ಕಂಥ ಕೀರ್ತಿ ನಮ್ಮ ರಾಜ್ಯದಲ್ಲಿ ಇರತಕ್ಕಂತಹ ಈ ಕ್ಷೇತ್ರಕ್ಕೂ ಸಿಗಬೇಕು ಅನ್ನೋದೇ ನನ್ನ ಮಹದಾಸೆ ಆಗಿದೆ. ಅಂಥ ಜಗನ್ಮಾತೆ ಆದಂಥ ಪಾರ್ವತಿಗೆ ಒದಗಿದಂತಹ ಶನಿದೋಷವನ್ನು ನಿವಾರಣೆ ಮಾಡಿದಂಥ ಕ್ಷೇತ್ರಗಳಿದಾಗಿದೆ ಅಂತಂದರೆ ಇದರ ಮಹತ್ವ ಎಂಥದ್ದು ಅಂತ ನೀವೇ ಕೂತು ಆಲೋಚನೆ ಮಾಡಿ. ಹಾಗೆ ನಿಮ್ಮ ಹತ್ರ ನಾನು ಇನ್ನೊಂದು ವಿಚಾರವನ್ನು ಶೇರ್ ಮಾಡ್ಕೊಬೇಕು ಅಂತ ಇಷ್ಟಪಡ್ತೀನಿ. ನನ್ನ ಒಂದು ವೈಯಕ್ತಿಕ ಅನುಭವ ಇದು. ಕಳೆದ ವಾರ 28 ಮಾರ್ಚು ನಾನು ಶನೇಶ್ವರನ ಎಪಿಸೋಡನ್ನು ಪ್ರಸಾರ ಮಾಡಿದ್ದೀನಿ. ಯಾಕಂದರೆ 29 ಶನಿ ಸಂಚಾರ ಇರೋದ್ರಿಂದ 28 ನೋಡಿ ಇದರ ಬಗ್ಗೆ ಒಂಚೂರು ಮಾಹಿತಿ ಇದ್ದವರು 29ಕ್ಕೆ ಏನಾದ್ರು ಉಪಯೋಗ ಆಗುತ್ತೇನೋ ಅಂತ ಒಂದಿನ ಮುಂಚೆ ನಾನು ಪ್ರಸಾರ ಮಾಡಿದೆ. ತುಂಬಾ ಒಂದು ಟೈಟ್ ಸ್ಕೆಡ್ಯೂಲ್ ಇತ್ತು, ಎಡಿಟಿಂಗ್ ಎಲ್ಲ ತುಂಬಾ ಕಷ್ಟ ಬೀಳ್ತಿತ್ತು ನನ್ನ ಕೆಲಸ. ಅಂದರೂ ಅದನ್ನೆಲ್ಲ ಮುಗಿಸ್ದೆ. ನನಗೂ ಸಹ ನಾನು ಧನುರಾಶಿ ಆಗಿರೋದ್ರಿಂದ ಶನಿಯ ಒಂದು ಪ್ರಭಾವ ಇದೆ ಅಂತ ಗೊತ್ತಾದ ಮೇಲೆ ತಿರುನಲ್ಲಾರು ಕ್ಷೇತ್ರಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿಕೊಂಡು ಅವತ್ತಿನ ರಾತ್ರಿ ಟಿಕೆಟ್ ಬುಕ್ ಮಾಡೋದಕ್ಕೆ ಅಂತ ಹೋಗ್ತೀನಿ. ನನಗೆ ಒಂದು ಬಸ್ಸು ಕೂಡ ಸಿಗಲಿಲ್ಲ. ಹುಡುಕಿ ಸಾಕಾಯಿತು. ಎಲ್ಲ ಒಂದು ಆ್ಯಪ್ಗಳಲ್ಲಿ ನೋಡಿಬಿಟ್ಟೆ, ಎಲ್ಲ ಒಂದು ವೆಬ್ಸೈಟಲ್ಲಿ ಚೆಕ್ ಮಾಡಿದೆ, ಎಲ್ಲೂ ನನಗೆ ಒಂದು ಬಸ್ಸು ಸಿಗಲಿಲ್ಲ. ಆದರೆ ಅವತ್ತು ರಾತ್ರಿಗೆ ನಾನು ಹೊರಡಬೇಕಾಗಿತ್ತು, ಹಾಗಾಗಿ ನನಗೆ ಸಿಗಲಿಲ್ಲ. ಸರಿ, ಇನ್ನೇನು ಮಾಡೋದಕ್ಕಾಗತ್ತೆ,
ಅಟ್ಲೀಸ್ಟು ಗುರುಗಳ ದೃಷ್ಟಿಯಾರೋ ನನ್ನ ಮೇಲೆ ಬಿದ್ದರೆ ಆ ಶನಿ ದೃಷ್ಟಿ ಸ್ವಲ್ಪ ಕಮ್ಮಿ ಆಗ್ಬೋದು ಅಂತ ಭಾವಿಸಿ ಏನು ಮಾಡಿದೆ, ನಮ್ಮ ಗುರುಗಳ ಆಶ್ರಮ ಗೌರಿ ಗದ್ದೆಗೆ ಸಿಗತ್ತಾ ಟಿಕೆಟು ಅಂತ ಅಂದ್ಬಿಟ್ಟು ಹುಡುಕ್ ನೋಡಿದ್ರೆ ಪಟ್ ಅಂತ ನನಗೆ ಟಿಕೆಟ್ ಸಿಕ್ಬಿಡ್ತು. ಆದರೆ ಅದು ಕೊನೆಯಲ್ಲಿ ಲಾಸ್ಟ್ ಸೀಟು ಒಂದು ಸಿಕ್ತು. ಈ ಡಿಕ್ಕಿ ಆಲ್ಮೋಸ್ಟ್ ಡಿಕ್ಕಿನೇ ಅದು ಕೆಳಗಡೆಗೆ ಎತ್ತಾಕತ್ತೆ ಅಂತೆಲ್ಲ ಅಂದ್ಕೊಂಡೆ. ಬಟ್ ಏನಿಲ್ಲ, ಸುಗಮವಾಗಿ ನಿದ್ದೆ ಮಾಡ್ಕೊಳೋದೆ, ಯಾಕಂದ್ರೆ ಸುಗಮ ಟ್ರಾವೆಲ್ಸೆಲ್ಲ ಬುಕ್ ಮಾಡಿದ್ದೆ. ಸರಿ, ಹರಿಹರಪುರ ಬೆಳಗ್ಗೆ ತಲುಪಿದೆ. ಅಲ್ಲೇ ಮಠದಲ್ಲಿ ಹೋಗಿ ನದಿಲಿ ಸ್ನಾನ ಮಾಡಿ ಅಮ್ಮನ ದರ್ಶನ ಮುಗಿಸ್ಕೊಂಡು ಆಶ್ರಮಕ್ಕೆ ಹೋಗೋಣ ಅಂತ ಗೌರಿ ಗದ್ದೆಗೆ ಹೋಗಿ ನೋಡ್ತೀನಿ. ನನ್ನ ದುರಾದೃಷ್ಟ ಗುರುಗಳ ಆಶ್ರಮದಲ್ಲಿಲ್ಲ. ಇದೇನಪ್ಪ ಗರ್ಭಗುಡಿಯಲ್ಲಿ ದೇವರೇ ಇಲ್ಲ ಅಂದಮೇಲೆ ಏನು ಮಾಡೋದು ಅಂತ ಸುಮ್ಮನೆ ಬೋರಾಗಿ ಕೂತ್ಕೊಂಡಿದ್ದೆ. ಆಗ ಇಲ್ಲೇ ಸುತ್ತಮುತ್ತ ಯಾವ್ದಾದ್ರು ಕ್ಷೇತ್ರಗಳಿದ್ದರೆ ಶೂಟ್ ಮಾಡ್ಕೊಂಬರೋಣ ಅಂತ ತೀರ್ಮಾನ ಮಾಡಿಕೊಂಡು ಅಲ್ಲಿದ್ದಂಥ ಒಬ್ಬ ಡಿವೋಟಿಯನ್ನು, ಒಬ್ಬ ವಾಲಂಟಿಯರ್ನ ಕೇಳಿದೆ ಎಲ್ಲಿ ಹೋಗ್ಬೋದು ಅಂತ. ಆತ ಇಲ್ಲೇ ಹತ್ತಿರ ಅಂತಂದರೆ ನಮಗಿರೋವಂಥದ್ದು ಒಂದು ಶೃಂಗೇರಿ ಸಿಗತ್ತೆ, ಅದು ಬಿಟ್ಟರೆ ಆ ಕಡೆ ಕೊಲ್ಲೂರಿಗೆ ಹೋಗಬೇಕು, ಸ್ವಲ್ಪ ದೂರ ಆಗುತ್ತೆ. ಇನ್ನೂ ಹತ್ತಿರದಲ್ಲಿ ಇಲ್ಲೇ ಕೊಪ್ಪ ಹತ್ತಿರ ನೋಡ್ತೀರಾ ಅಂತಂದರೆ ಕಮಂಡಲ ಗಣಪತಿ ಅಂತ ಒಂದು ಜಾಗ ಇದೆ, ಆಮೇಲೆ ಮೃಗವಧೆ ಅಂತ ಒಂದು ಜಾಗ ಇದೆ ಅಂತಂದ. ಆತನಿಗೂ ಸಂಪೂರ್ಣ ಇದ್ರ ಬಗ್ಗೆ ಮಾಹಿತಿಗಳು ಗೊತ್ತಿಲ್ಲ, ಬಟ್ ಇಲ್ಲಿ ಬಂದವರು ಆ ಜಾಗಗಳಿಗೂ ಹೋಗ್ತಾರೆ ಅನ್ನೋದು ಅಷ್ಟು ಗೊತ್ತಿತ್ತು ಮಾಹಿತಿ. ಸರಿ ಆಯಿತು, ಹೋಗೋಣ ಬನ್ನಿ ಅಂತ ಅಂದ್ಬಿಟ್ಟು ಬೈಕ್ ತೊಗೊಂಡು ನಾನು ಸುಮ್ಮನೆ ಹೀಗೆ ಕ್ಯಾಶುವಲ್ ಡ್ರೆಸ್ಸಲ್ಲಿ ಹೋಗೋಣ, ಹೋಗಿ ನೋಡ್ಕೊಂಬರೋಣ ಏನು ಅಂತ ಹೊರಟಿದ್ದು. ಕಮಂಡಲ ಗಣಪತಿ ನಾನು ಸುಮಾರು ಸತಿ ಹೋಗಿದ್ದೀನಿ, ಆದರೆ ಅದು ಶನಿಗೆ ಸಂಬಂಧಪಟ್ಟಂಥ ಒಂದು ಕ್ಷೇತ್ರ. ಅಲ್ಲಿ ಸ್ನಾನ ಮಾಡಿದ್ರೆ ಶನೇಶ್ವರನ ದೋಷಗಳೆಲ್ಲ ಹೋಗುತ್ತೆ ಇದ್ದರೆ ಅನ್ನೋದು ನನಗೆ ಅದು ಗೊತ್ತಿರಲಿಲ್ಲ. ಆದರೆ ಸುಮಾರು ಸತಿ ಕಮಂಡಲ ತೀರ್ಥಕ್ಷೇತ್ರಕ್ಕೆ ಹೋಗಿದ್ದೀನಿ. ಆದರೆ ಮೃಗವಧೆ ನನಗೆ ವಿಚಿತ್ರವಾಗಿತ್ತು ಕೇಳೋದಕ್ಕೆ. ಆಮೇಲೆ ಅದೇ ಜಿಂಕೆಯನ್ನು ಕೊಂದಂಥ ಜಾಗ ಅಂದಿದ್ದು ನನಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಸರಿ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಅಂತ ಕಮಂಡಲ ತೀರ್ಥನ ದಾಟಿ ಹೋಗೋವಂಥ ದಾರಿ ಅಲ್ವಾ, ಹೋಗ್ತಾ ಇದ್ವಿ. ಹೋಗ್ತಾ ಕ್ಷೇತ್ರ ಬರ್ತಿದ್ದಾಗೇ ಜನವೋ ಜನ ಅವತ್ತು ಸಿಕ್ಕಾಪಟ್ಟೆ ಜನ. ಏನು ಇಷ್ಟು ಜನ ಇಲ್ಲಿ ತುಂಬ್ಕೊಂಡಿದ್ದಾರಲ್ಲ, ಏನಿದು ವಿಶೇಷ ಅಂತೆಲ್ಲ ನೋಡಿದ್ರೆ ಎಲ್ಲ ಕಡೆ ಈ ಎಳ್ಳು ಬತ್ತಿಯನ್ನು ಹಚ್ಚಿ ಉರಿಸ್ತಾಯಿದ್ರು, ಎಳ್ಳೆಣ್ಣೆ ಇಟ್ಟಿರುವಂಥ ದೊಡ್ಡ ದೊಡ್ಡ ಬಾಣಲಿಗಳೆಲ್ಲ ಇತ್ತು. ಏನು ಶನೇಶ್ವರನ ದೇವಸ್ಥಾನ ಥರ ಇದೆಯಲ್ಲ ಅಂತ ಬಗ್ಗಿ ಬೋರ್ಡ್ ನೋಡ್ತೀನಿ, ಶನೇಶ್ವರನ ದೇವಸ್ಥಾನ. ಆಮೇಲೆ ಅಲ್ಲಿ ಕೇಳಿದಾಗ ಹೇಳಿದ್ರು, ಇಲ್ಲಿ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಇರೋವಂಥದ್ದೇ ಶನೇಶ್ವರನ ದೇವಸ್ಥಾನ. ಓ, ಶನೇಶ್ವರನ ದೇವಸ್ಥಾನನ ಇದು, ನನ್ನ ಅದೃಷ್ಟನಪ್ಪ ಇದು, ನನ್ನ ರಾಶಿಗೂ ಶನಿ ದೋಷ ತಗಲಿರೋದ್ರಿಂದ ಒಳ್ಳೆಯದಾಯಿತು, ಒಂದು ದರ್ಶನ ಮಾಡ್ಕೊಂಡ್ಬಿಟ್ಟು ಹೋಗೋಣ ಅಂತ ದೇವಸ್ಥಾನದ ಒಳಗಡೆ ಹೋದೆ. ಹಾಗೆ ಅದೇನಂತಂದರೆ ಈ ಕ್ಷೇತ್ರದಲ್ಲಿ ಯಾವುದೇ ಫೋನ್ ಆಗಲಿ 1% ಕೂಡ ನಿಮಗೆ ನೆಟ್ವರ್ಕ್ ಸಿಗೋದಿಲ್ಲ. ಕಂಪ್ಲೀಟು ಸ್ವಿಚ್ ಆಫೇ ಫೋನ್ ಲೆಕ್ಕ. ಏನು ಕ್ಷೇತ್ರಕ್ಕೆ ಸಂಬಂಧಪಟ್ಟಿರೋ ವಿಚಾರಗಳನ್ನ ಒಂದು ರಿಸರ್ಚ್ ಮಾಡೋದಕ್ಕೆ ಅಂತ ನಾನೊಬ್ಬರ ನಂಬರ್ ತೊಗೊಂಡು ಬಂದಿದ್ದೆ. ಅವ್ರಿಗೆ ಫೋನ್ ಮಾಡೋದಕ್ಕೆ ನನ್ನ ಹತ್ರ ಔಟ್ ಗೋಯಿಂಗೇ ಇಲ್ಲ. ಎಂಥದಪ್ಪ ಹಿಂಗಾಗೋಯ್ತಲ್ಲ ಅಂತ ಅಂದ್ಕೊಂಡು ಅಲ್ಲೇ ನಮಸ್ಕಾರ ಮಾಡ್ಕೊಂಡು ಶನೇಶ್ವರನ ನೋಡ್ತಾ ಇದ್ದೆ. ಹಿಂದ್ಗಡೆಯಿಂದ ನನಗೊಂದು ವಾಯ್ಸ್ ಕೇಳಿಸ್ತು, ಅರುಣ್ ಸರ್ ಅಂದ್ಬಿಟ್ಟು ಅಂತ. ತಿರುಗಿ ನೋಡಿದ್ರೆ ನನ್ನ ಸ್ನೇಹಿತರು, ಅವರು ಸುಮಾರು ವಾಹಿನಿಗಳಲ್ಲಿ ಒಳ್ಳೆ ಅದ್ಭುತ ಬರವಣಿಗೆನ ಮಾಡ್ತಾರೆ. ಈ ರಿಯಾಲಿಟಿ ಶೋಗಳನ್ನೆಲ್ಲ ಬರೆಯುವಂಥ ಒಂದು ರೈಟ್ರು ಅವರು, ಡೈರೆಕ್ಟ್ರು ಕೂಡ ಅವರು. ನನಗೆ ಅವ್ರು ನೋಡಿ ಆಶ್ಚರ್ಯ ಆಯಿತು. ಸರ್ ಏನು ನೀವಿಲ್ಲಿ ಅಂತಂದೆ. ಅವರು, ಸರ್ ನಾನು ಕೇಳಬೇಕು ನೀವೇನಿಲ್ಲಿ, ಇದು ನಮ್ಮೂರು ನೀವು ಬಂದಿರೋದು ಅಂತ. ಅರೆ ನಿಮ್ಮೂರ ಇದು, ತುಂಬ ಉಪಕಾರ ಆಯ್ತು ಸರ್ ನನಗೆ ಇದ್ರ ಬಗ್ಗೆ ಮಾಹಿತಿ ಬೇಕು ಸರ್. ನಿಂತ್ಕೊಂಡು ಒಂದು ಇಷ್ಟುದ್ದ ಕತೆ ಅವರೇ ಹೇಳೋದಕ್ಕೆ ಶುರು ಮಾಡಿದ್ರು. ಕೈಲಾಸಕ್ಕೆ ಹೋಗ್ತಾರೆ. ಕೈಲಾಸಕ್ಕೆ ಹೋದಾಗ ಏನಿರುತ್ತೆ, ಪಾರ್ವತಿ ನಿತ್ಯ ಅದಕ್ಕೆ ಅಂಥೇಳಿ ಅವಳೊಂದು ತೋಟವನ್ನು ರೆಡಿ ಮಾಡಿರ್ತಾರೆ. ಅವ್ರದ್ದೇ ಊರಾಗಿರೋದ್ರಿಂದ ಆ ದೇವಸ್ಥಾನದ ಪ್ರತಿಯೊಂದು ಕಥೆನೂ ನನಗೆ ಗೊತ್ತಾಯಿತು. ಅಷ್ಟೇ ಅಲ್ಲದೆ ಆ ದೇವಸ್ಥಾನದ ಒಂದು ಪ್ರಧಾನ ಅರ್ಚಕರ ಮಗನನ್ನು ಕರ್ಕೊಂಡೋಗಿ ನನಗೆ ಪರಿಚಯ ಸಹ ಮಾಡಿಸಿದ್ರು. ನನಗೆ ತುಂಬಾ ಖುಷಿಯಾಯಿತು. ನಾನು ಅವ್ರು ಹೇಳಿದೆ, ಸರ್ ನೋಡಿ ನನಗೆ ಅಚಾನಕ್ಕಾಗಿ ನಾನು ಬಂದೆ, ನೋಡ್ರೆ ಶನೇಶ್ವರನಿಗೆ ಸಂಬಂಧಪಟ್ಟಂಗೆ ದೇವಸ್ಥಾನ ಕೂಡ ಇದೆ, ನಾನು ಯಾರನ್ನಪ್ಪ ಕೇಳೋದು ಅಂತ ಅಂದ್ಕೊಂಡಿದ್ದೆ. ಮಾಹಿತಿನ ನೋಡ್ರೆ ನೀವೇ ಸಿಕ್ಕಿದ್ರಿ, ನಿಮ್ಗಿಂತ ಉತ್ತಮವಾಗಿ ನನಗೆ ಬೇರೆ ಹೇಳೋರು ಸಿಗಲ್ಲ ಅಂತ ಕಾಣಿಸುತ್ತೆ ಬಹುಶಃ, ಎಂಥ ಮಾಹಿತಿಗಳೆಲ್ಲ ನೀವು ಕೊಟ್ರಿ ಅಂತ ಅಂದ್ಬಿಟ್ಟು ಖುಷಿಪಟ್ಟು, ಸರಿ ಇನ್ನೇನು ಕ್ಷೇತ್ರದಲ್ಲಿ ಸಿಗಬೇಕವರೆಲ್ಲ ಸಿಕ್ಕಿದ್ರು, ಮಾಹಿತಿ ಎಲ್ಲ ಸಿಕ್ಕಿದೆ, ಇನ್ನೇನು ಶೂಟ್ ಮಾಡ್ಕೊಳ್ಳೋಣ ಅಂಥೇಳಿ ಶೂಟಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಮಧ್ಯದಲ್ಲಿ ಒಂದು ಬ್ರಾಹ್ಮಿ ನದಿ ಏನಿದೆ ಹರಿತಿದೆಯಲ್ಲ, ಆ ನದಿ ಒಳಗಡೆಗೆ ಒಂದಿಷ್ಟು ಮೀನುಗಳು ಕಾಣಿಸ್ತಾ ಇತ್ತಲ್ಲ, ಗುಂಪಾಗಿದ್ದು. ಅದನ್ನು ಹೇಗಾದ್ರು ಒಂದು ಕ್ಯಾಪ್ಚರ್ ಮಾಡಬೇಕು ಅಂತ ಆಸೆಪಟ್ಟು ಏನು ಮಾಡಿದೆ, ಆ್ಯಪಲ್ ಫೋನ್ ಅಲ್ವಾ, ಹೇಗಿದ್ರು ನೀರೊಳಗೂ ಅಂಡರ್ ವಾಟರ್ ಶೂಟ್ ಮಾಡ್ಬೋದು ಅಂತ ಹೇಳಿ ಆ ಮೊಬೈಲ್ನ ತೆಗೆದು ನೀರೊಳಗಡೆ ಇಟ್ಟೆ. ಸಾಮಾನ್ಯವಾಗಿ ನಾನು ಹತ್ರ ಶೂಟ್ ಮಾಡಿದ್ದೀನಿ, ಗೋಕರ್ಣಕ್ಕೆ ಹೋದಾಗೆಲ್ಲ ಬೀಚಲ್ಲೆಲ್ಲ ನಾನು ಶೂಟ್ ಮಾಡಿದ್ದೀನಿ, ಆಗೇನೂ ಆಗಲಿಲ್ಲ ನನ್ನ ಫೋನು. ಅದು ಇಲ್ಲಿ ನೀರಲ್ಲಿ ಹಿಂಗೆ ಇಟ್ಟಿದ ತಕ್ಷಣ ಫೋನ್ ಆಮೇಲೆ ವರ್ಕಿಂಗೇ ಇಲ್ಲ, ಏನು ಮಾಡಿದ್ರೂ ಇದಾಗ್ತಿಲ್ಲ, ಹ್ಯಾಂಗ್ ಆಗಿಬಿಟ್ಟಿದೆ. ಸ್ವಿಚ್ ಆಫ್ ಮಾಡೋಕ್ಕೆ ಹೋದರೂ ಸ್ವಿಚ್ ಆಫ್ ಆಗ್ತಿಲ್ಲ, ಏನೇನೂ ಇಲ್ಲ, ಒಂಥರ ತಟಸ್ಥವಾಗಿ ಹೋಗಿದೆ, ಆನಲ್ಲಿದೆ ಆದರೆ ಫೋನು. ಇದೇನಪ್ಪ ಹೀಗಾಗೋಯ್ತು ಅಂತ ಆಮೇಲೆ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ನಮ್ಗೆ ಅವತ್ತಿನ ದಿನ. ಸರಿ ಆ್ಯಪಲ್ ಫೋನ್ ಹೋದರೆ ಹೋಯ್ತು, ಗೋಪ್ರೋ ಇದೆಯಲ್ಲ ಅದರಲ್ಲಿ ಶೂಟ್ ಮಾಡ್ಕೊಂಬಿಡೋಣ ದೇವಸ್ಥಾನದ ಒಳಗಡೆಗೆ ಅಂದ್ಬಿಟ್ಟು ಅಂತ ಕೆಳಗಡೆ ಸ್ನಾನ ಮುಗಿಸಿ ದೇವಸ್ಥಾನದ ಹತ್ರ ಬರ್ತೀನಿ. ಆ ಪಾರ್ಟಿ ಜನಗಳಿದ್ರಲ್ಲ, ಒಂದು ಸಣ್ಣ ಸದ್ದು ಕೂಡ ನನಗೆ ಕೇಳಿಸ್ತಾ ಇರಲ್ಲ. ಏನಪ್ಪ ಇದು ಅಂತ ನೋಡ್ರೆ ಎಲ್ಲಿ ದರ್ಶನ ಮಾಡೋಣ, ಕ್ಲೋಸ್ ಆಗೋಗಿದೆ, ದೇವಸ್ಥಾನನೇ ಕ್ಲೋಸ್ ಆಗಿಬಿಟ್ಟಿದೆ. ಅರೆ ಇವತ್ತು ಶೂಟಿಂಗ್ ಅಷ್ಟೇ ಮಾಡೋಕ್ಕಾಗಲ್ಲ ಅಂಥೇಳಿ
ವಾಪಸ್ಸು ನಮ್ಮ ರೂಮ್ಗೆ ಹೋಗ್ಬೇಕಾಗಿ ಬಂತು. ಸರಿ, ಆಮೇಲೆ ನಮಗೊಂದು ವಿಚಾರ ಬಂತು. ಅದೇನೆಂದರೆ, ಆ ಕ್ಷೇತ್ರಕ್ಕೆ ಬರೋದಕ್ಕೆ ಮುಂಚೆ ನಾವು ಕಮಂಡಲ ಗಣಪತಿಗೆ ಹೋಗಿ ಆ ಕ್ಷೇತ್ರವನ್ನು ದರ್ಶನ ಪಡೆದು ಆಮೇಲೆ ಇಲ್ಲಿಗೆ ಬಂದು ಇಲ್ಲಿ ದರ್ಶನ ಮಾಡಬೇಕು ಅಂದ್ಬಿಟ್ಟು ಅಂತ. ನಾನು ಒಂಥರ ಆಶ್ಚರ್ಯ ಆಯಿತು. ಅಯ್ಯೋ ಹೌದಲ್ಲಪ್ಪ, ನಾವು ಬರ್ತಾ ಕಮಂಡಲ ತೀರ್ಥಕ್ಕೆ ನಾವು ಹೋಗಲಿಲ್ಲ, ನಂಗೆ ಗೊತ್ತಿರೋ ಜಾಗ ನಾನು ನೋಡಿದ್ದೀನಿ ಅಂದ್ಬಿಟ್ಟು ನಾನು ಸೀದಾ ಇಲ್ಲಿಗೆ ಬಂದುಬಿಟ್ಟೆ. ಇಲ್ಲಿ ಬಂದು ದರ್ಶನ ಮಾಡಿ ಇಲ್ಲೇನೋ ಕೆಲಸ ಶುರು ಮಾಡ್ಕೊಳ್ಳೋಣ ಅಂತಂದರೆ ಈ ಥರ ಒಂದು ಅಡೆತಡೆ ಬರ್ತಿದೆಯಲ್ಲ ಅಂತ ಅಂದ್ಕೊಂಡು ವಿಧಿನೇ ಇಲ್ಲದೆ ನಾವು ಮಾರದಿನ ಬರೋ ಥರನೇ ಆಯಿತು. ಮಾರದಿನ ಬರಬೇಕಾದ್ರೆ ನಾನು ಕಮಂಡಲ ಗಣಪತಿಗೆ ಹೋಗಿ ಅಲ್ಲಿ ದರ್ಶನವನ್ನು ಮಾಡಿ ಅಲ್ಲಿ ಎಲ್ಲ ವೀಡಿಯೋಗಳು ನಿಮಗೆ ಏನು ತೋರಿಸ್ದನ್ನೆಲ್ಲ ನಾನು ಶೂಟ್ ಮಾಡಿ, ಅದಾದಮೇಲೆ ಮೃಗವಧೆಗೆ ಬಂದು ಅಲ್ಲಿ ಎಲ್ಲ ಚಿತ್ರೀಕರಣವನ್ನು ಮುಗಿಸ್ಕೊಂಡ್ವಿ. ದೇವಸ್ಥಾನ ಕೂಡ ತೆಗೆದಿತ್ತು. ತುಂಬಾ ಸುಲಲಿತವಾಗಿ ನಡೀತು. ಯಾವುದೇ ಒಂದು ಅಡಚಣೆ ಇಲ್ಲದೆ ಅದ್ಭುತವಾಗಿ ನಡೀತು. ನಮಗೂ ತೀರ್ಥ ಸ್ನಾನ ಮಾಡ್ಕೊಳ್ಳೋಂಥ ಒಂದು ಅವಕಾಶ ಕೂಡ ಸಿಕ್ತು. ಎಲ್ಲ ಮುಗಿಸ್ಕೊಂಡು ನೆಮ್ಮದಿಯಾಗಿ ನಾವು ಹೊರಟು ಬಂದ್ವಿ. 5:05 ಅಷ್ಟರೊಳಗೆ ಶೂಟಿಂಗ್ ಎಲ್ಲ ಮುಗೀತು. ಆಮೇಲೆ ಕೊಪ್ಪ ಹತ್ರ ಬರ್ತಿದ್ದಾಗೆ ನೆಟ್ವರ್ಕ್ ಕೂಡ ಸಿಕ್ತು. ನೆಟ್ವರ್ಕ್ ಬರ್ತಿದ್ದಾಗೆ ನಮಗೊಂದು ಫೋನ್ ಬರುತ್ತೆ ಆಶ್ರಮದಿಂದ, ಗುರುಗಳು ಇವಾಗ ಬಂದಿದ್ದಾರೆ ಅಂತ. ಆ ಕೂಡಲೇ ನಾವು ಗುರುಗಳು ನೋಡೋಕೆ ಹೋಗೋಣ ಅಂತ ಆಶ್ರಮಕ್ಕೆ ಹೋಗ್ತೀವಿ. ಗುರುಗಳ ಹತ್ರ ಹೋಗಿ ಕೂತು ಮಾತಾಡ್ತಿರ್ಬೇಕಾದ್ರೆ ಹೇಳಿದೆ, ಈ ಥರ ಈ ಕ್ಷೇತ್ರಕ್ಕೆ ಹೋಗಿ ಇದೆಲ್ಲ ಶೂಟ್ ಮಾಡ್ಕೊಂಡಿದ್ದೀನಿ ಗುರುಗಳೇ ಅಂತ. ಒಳ್ಳೆಯದು ನೋಡಿ, ಎಲ್ಲರೂ ತಿರುನಲ್ಲಾರ್ಗೆ ಹೋಗ್ತಾರೆ, 400-500 ಕಿಲೋಮೀಟ್ರು ಒಂದು ಶನಿಶಾಂತಿಗೆ ಅಂತ ಅಷ್ಟು ದೂರ ಹೋಗ್ತಾರೆ. ಆದರೆ ಯಾರಿಗೂ ಗೊತ್ತೇ ಇಲ್ಲ ಎಂಥ ಒಳ್ಳೆಯ ಜಾಗ ಇದೆ ನಮ್ಮ ಊರಲ್ಲೇ, ಇದು 30 ಪಟ್ಟು ಹೆಚ್ಚು ನಮಗೆ ಫಲವನ್ನು ಕೊಡುತ್ತೆ ಅಂತ ಗುರುಗಳು ನನಗೆ ಅವಾಗ ಅಂದರು. ನನಗೆ ಕೇಳಿ ಒಂಥರ ರೋಮಾಂಚನವಾಗುತ್ತೆ. ಯಾಕಂದ್ರೆ ನಾನು ಹೊರಟಿದ್ದು ತಿರುನಲ್ಲಾರ್ಗೆ, ಹೋಗೋದಕ್ಕಾಗಲಿಲ್ಲ, ಕ್ಯಾನ್ಸಲ್ ಆಯಿತು. ಪುಣ್ಯದ ಫಲನೋ ಗುರುಕೃಪೆನೋ ಗೊತ್ತಿಲ್ಲ, ಅಥವಾ ಎರಡೂ ಒಂದು ಸಮ್ಮಿಲನ ಆಗಿ ನನಗೆ ಆ ಊರಿಗೆ ಕರೆಸ್ಕೊಂಡು ನನಗೇ ಗೊತ್ತಿಲ್ಲದೆ ಇರೋ ಹಾಗೆ ನನ್ನ ಕೈಯಿಂದನೇ ಏನೇನೋ ಒಂದು ನಿವಾರಣೆಗಳು ಮಾಡಿಸ್ಕೋಬೇಕು ಅದೆಲ್ಲ ಮಾಡಿ, ದರ್ಶನಗಳೇನೇನಾಗಬೇಕು ಅದೆಲ್ಲ ಆಗಿ, ಅಷ್ಟೇ ಅಲ್ಲ ಅದಾದಮೇಲೆ ಬೆಂಗಳೂರಿಗೆ ಬಂದು ಸರಿ ಇದನ್ನು ಎಡಿಟ್ ಮಾಡೋಣ ಅಂತ ಕೂತ್ಕೊಂಡು ಮಾಡ್ತಾಯಿದ್ದೀನಿ. ಸಾಮಾನ್ಯವಾಗಿ ಯಾವ್ದಾದ್ರು ಒಂದು ಹಬ್ಬದ ವಿಶೇಷವಾಗೋ ಏನಾದ್ರು ಒಂದು ಬಂತು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಒಂದು ವೀಡಿಯೋ ಕೊಡಬೇಕು ಅನ್ನೋದು ಎಲ್ಲ ಯೂಟ್ಯೂಬರಿಂದ ಒಂದು ಆಸೆ ಇರುತ್ತೆ. ನಾನು ನೋಡ್ತೀನಿ ರಾಮನವಮಿ ಹತ್ತಿರ ಬಂದಿದೆ. ಅರೆ ನನಗೆ ಗೊತ್ತಿಲ್ಲದೆ ಇರೋಂಗೆ ರಾಮಂಗೆ ಸಂಬಂಧಪಟ್ಟಿರೋಂಥ ಒಂದು ಕತೆ ಕೂಡ ನಾನು ನನ್ನ ವಾಹಿನಿಯಲ್ಲಿ ಬಿಡೋ ಥರ ಆಯಿತು. ಭಾಳ ಖುಷಿ ಆಯಿತು ನನಗೆ. ಏನೋ ಅನುಭವನ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ನನಗೆ ಆಸೆ ಆಯಿತು. ನಮ್ಮ ಸ್ನೇಹಿತರ ಹತ್ರಲ್ಲಿ ಹೇಳಿದೆ, ಎಲ್ರಿಗೂ ಅದೊಂಥರ ವಿಸ್ಮಯ ಅನ್ನಿಸ್ತು, ನನಗೂ ತುಂಬಾ ವಿಸ್ಮಯ ಅನ್ನಿಸ್ತು. ನಿಮಗೂ ಅನಿಸಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಈ ಕ್ಷೇತ್ರಗಳಿಗೆ ಹೋಗಿ ಭೇಟಿಯನ್ನು ಕೊಡಿ. ನಿಮಗಾದಂಥ ಅನುಭವಗಳನ್ನ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ ಮರಿಬೇಡಿ. ಹಾಗೆ ಇಂಥದ್ದೇ ವೀಡಿಯೋಗಳನ್ನ ನಾನು ನಿಮಗೆ ಪ್ರಸಾದವಾಗಿ ಅರ್ಪಿಸಬೇಕು ಅನ್ನೋದಾದರೆ ನೀವು ನನ್ನ ಚಾನಲ್ನ ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಹಾಗೆ ಸಾಕಷ್ಟು ಜನರಿಗೆ ಶೇರ್ ಮಾಡಬೇಕು. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ವಿಭಿನ್ನವಾದಂಥ ಮಾಹಿತಿ ಹಾಗೂ ಕಥೆಯನ್ನು ಹೊತ್ತು ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ತಮ್ಮಲ್ಲಿ ವಿನಯಪೂರ್ವಕವಾದಂಥ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು. ಇದು ಡ್ರೈವ್ ಟು ಡಿವೈನ್ ವಿತ್ ಅರುಣ್ ಹರಿಹರನ್. ತ್ವಮೇವ ಸರ್ವಂ ಮಮ ದೇವ ದೇವ.